ये रामगढ़ है। बहुत छानबीन करने के बाद मैं हम उन वीरू और जय को नहीं ढूंढ सके। अरे ओ सांबा, कितने आदमी थे? सरकार दो, और तुम 3, फिर भी वापस आ गए खाली हाथ। अगर मैं बूढ़ा ये सब कुछ सह सकता है तो आप लोग क्यों नहीं सह सकते? दुनिया में सबसे बड़ी दुख की बात कौन सी है? एक एक को चुन चुन के मारूंगा, एक एक को चुन को तय। धर्मेंद्र, हम अंग्रेजों के जमाने के जेलर हैं। आधे इधर, बाकी मेरे पीछे। ठाकुर, तुम तो कह रहे थे ये हाथ नहीं फांसी का फंदा है। देखो फंदा खुल गया, देखो फंदा खुल गया। ನಾವು ನಡುತ್ತಾ ಇರ್ತೀವಿ ಪಿಕ್ಚರ್ ಥಿಯೇಟರ್ ಕೂತ್ಕೊಂಡು, देखो फंदा खुल गया है। 2 ಚಾಕು ಹಿಡ್ಕೊಂಡು, देखो फंदा खुल गया है, ये हाथ हमको दे ठाकुर। नहीं, ये हाथ हमको दे ठाकुर। नहीं, ये हाथ हमको दे ठाकुर। खचा। ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು. ಇವತ್ತು ಒಂದು ವಿಶೇಷ ಸಂಚಿಕೆ ಏನಿರಬಹುದು? ಶೋಲೆ ಅನ್ನುವಂಥ ಒಂದು ಸಿನಿಮಾ 15 ಆಗಸ್ಟ್ 1975 ತೆರೆ ಕಾಣುತ್ತೆ. ಅದಾಗಿ ಮೊನ್ನೆ 15ನೇ ತಾರೀಕು 2025 50 ವರ್ಷಗಳಾಯಿತು. 50 ವರ್ಷಗಳಾದರೂ ಕೂಡ ಜನ ಹಾಗೂ ಆ ಶೋಲೆ ಮೇಲಿನ ಒಂದು ಆಸಕ್ತಿ ಇವತ್ತು ಯಾರಿಗೂ ಕಡಿಮೆ ಆಗಿಲ್ಲ. ಯಾಕೆ ಅಂದರೆ ಆ ಸಿನಿಮಾ ಒಂದು ಕೇಸ್ ಸ್ಟಡಿಗೆ ಅತ್ಯುತ್ತಮವಾದಂತಹ ಒಂದು ಸಿನಿಮಾ. ಆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಇದ್ರ ಜೊತೆಗೆ ನಾವು ಈ ಥರ ಒಳ್ಳೊಳ್ಳೆಯ ಸಿನಿಮಾಗಳು ಯಾಕೆ ಅದು ಜನರ ಮೆಚ್ಚುಗೆಗೆ ಪಾತ್ರ ಆಯಿತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನು ಅನಲೈಸ್ ಮಾಡಿ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದು ಚಿತ್ರರಂಗದ ಎಲ್ಲರಿಗೆ, ಸಿನಿಮಾ ತಯಾರಕರಿಗೆ ಬಹಳ ಮುಖ್ಯವಾದದ್ದು. ಆ ಕಾರಣದಿಂದ ಇವತ್ತು ನಮ್ಮ ಜೊತೆಗೆ ಅದೇ 50 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಿಮಿಕ್ರಿ ದಯಾನಂದ್ ಅವರು ನಮ್ಮ ಜೊತೆಗೆ ಶೋಲೆ ಬಗ್ಗೆ ಮಾತಾಡಕ್ಕೆ ರೆಡಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಇನ್ನಷ್ಟು ಕೇಳೋಣ, ಕೆದಕೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ ಜೊತೆಗೆ ನಾನು ಸಂದರ್ಶನ ಮಾಡೋದು ನನಗೆ ಒಂದು ದೊಡ್ಡ ಪುಣ್ಯನೇ ಅನ್ಸುತ್ತೆ. ಏನಿಲ್ಲ, ಯಾಕೆಂದ್ರೆ ಇವತ್ತು ನಾವು ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಸಿನಿಮಾದ ಹೋಗುಗಳ ಬಗ್ಗೆ ನಿಮಗೆ ಸಾಕಷ್ಟು ಪರಿಚಯ ಇದೆ. ಆಮೇಲೆ ನೀವು ಅಮಿತಾಬ್ ಬಚ್ಚನ್ ಕಡೆಯಿಂದ ಹಿಡ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಇಟ್ಕೊಂಡು ನಂತರ ಇವಾಗ ಉಪೇಂದ್ರ ಅವ್ರ ಜೊತೆಗೂ ಕೂಡ ನೀವು ಒಡನಾಟ ಇಟ್ಕೊಂಡಿದ್ದೀರಿ, ನಟನೆಯನ್ನ ಮಾಡಿದ್ದೀರಿ. ಹೀಗಾಗಿ ಆ ಉದ್ದೇಶದಿಂದ ನಾವು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ವಿಷಯ ನನಗೆ ಗೊತ್ತಾಗಿದ್ದಂದ್ರೆ, ಈ ಶೋಲೆ ಸಿನಿಮಾದ ಡೈಲಾಗ್ಗಳನ್ನ ನೀವು ಪೂರ್ತಿ ಕಂಠಪಾಠ ಮಾಡಿ ಹೇಳಿದ್ರಿ ಅನ್ನೋದು ನನಗೊಂದು ವಿಷಯ ಗೊತ್ತಾಯ್ತು. ಮೈಸೂರಿನಲ್ಲಿ ಅದಕ್ಕೆ ಪ್ರಶಸ್ತಿ ಬೇರೆ ತಗೊಂಡಿದ್ದೀರಂತ. ಒಂದು ಝಲಕ್ ನಮ್ಮ ಪ್ರೇಕ್ಷಕರಿಗೋಸ್ಕರ ನೀವು ಹೇಳ್ಬೋದಾ? ಅದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಮಾಡೋಣ. ಸರಿ, ನೀವ್ ಹೇಳಿದ ಕರೆಕ್ಟು. ಸರಿ. ಬಹಳ ಮರುಕಳಿಸ್ಬೇಕಾಗತ್ತೆ ಎಲ್ಲ. ಏನು ಅಂದ್ರೆ ನಾನು ಸಡನ್ ಆಗಿ ಈಗ ಅದ್ರದ್ದೊಂದು ಡೈಲಾಗ್ ಹೇಳ್ಬಿಟ್ರೆ ಅದು ಮಿಮಿಕ್ರಿ ದಯಾನಂದ್ ಅಂದ್ರೆ ಮಿಮಿಕ್ರಿ ಮಾಡ್ತಾರೆ ಅಂತ. ಆದರೆ ಇದರ ಹಿನ್ನೆಲೆಯಲ್ಲಿ ಒಂದು ಇತಿಹಾಸ ಇದೆ, ಒಂದು ಕಾರ್ಯಕ್ರಮಕ್ಕೆ ಒಂದು ಇತಿಹಾಸ ಇದೆ, ಒಂದು ಸಿನಿಮಾಗೆ ಒಂದು ಇತಿಹಾಸ ಇದೆ. ಶೋಲೆ ರಿಲೀಸ್ ಆದಾಗ ಬಾಂಬೆನಲ್ಲಿ ಏನ್ ಪ್ರತಿಕ್ರಿಯೆ ಆಯಿತು ಅದೇ ಬೆಂಗಳೂರಿನಲ್ಲೂ ಆಯ್ತು. ಏನು ಅಂದ್ರೆ ಸೂಪರ್ ಹಿಟ್ಸ್. ಅವಾಗೆಲ್ಲ ಒಂದೇ ಸತಿಗೆ ರಿಲೀಸ್ ಆಗ್ತಿರ್ಲಿಲ್ಲ. ಅಲ್ಲಿ ರಿಲೀಸ್ ಆಗಿ ಬಹಳ ದಿನ ಆದ್ಮೇಲೆ ನಮ್ಮ ಮೈಸೂರಿಗೆಲ್ಲ, ನಾನು ಮೈಸೂರಲ್ಲಿದ್ದೆ ಆ ಕಾಲಘಟ್ಟದಲ್ಲಿ, ನನಗನ್ಸುತ್ತೆ 75ರಲ್ಲಿ ಅಂತ. ಸೊ ಆ ಕಾಲಘಟ್ಟದಲ್ಲಿ ಆ ಶೋಲೆ ರಿಲೀಸ್ ಆದ ತಕ್ಷಣನೇ ಅದೇನೋ ಸಿಕ್ಕಾಪಟ್ಟೆ ದೊಡ್ಡ ಪಿಕ್ಚರ್ ಅಂತೆ, ಅಂದ್ರೆ ದೊಡ್ಡದು ಅಂದ್ರೆ ಪರದೆನೇ ದೊಡ್ಡದಂತೆ, ಅದಂತೆ ಇದಂತೆ ಅಂತ. ಆಮೇಲೆ ಏನಿಲ್ವಂತೆ, ಅದೇ ಹಳೆ ಸ್ಟೋರಿ ಅಂತೆ. ಅಂದ್ರೆ ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದೊಂದು ಪ್ರಾಬ್ಲಮ್ ಇದೆ, ನೋಡದೆ ಮಾತಾಡೋ ಜನ ಬಹಳ. ಆವಾಗ ಇನ್ನೊಂದು ಸಿಸ್ಟಮ್ ಇತ್ತು, ಒಂದು ವಾಲ್ ಪೋಸ್ಟ್ ನೋಡ್ಬಿಟ್ರೆ ಅದ್ರ ಮುಂದೆ ಒಂದು 10 ಜನ ಕೂತು ನಿಂತಿರ್ತಾರೆ.
ಆ ವಾಲ್ ಪೋಸ್ಟ್ ನಲ್ಲೇ ಕತೆ ಕ್ರಿಯೇಟ್ ಮಾಡಿದೆ. ಈ ಹೆಲಿಕಾಪ್ಟರ್ ಅಲ್ಲಿ ಅವ್ನು ಬರ್ತಾನೆ, ಆಮೇಲೆ ಇವನು ಅವನಿಗೆ ಸಾಯಿಸ್ಬಿಡ್ತಾನೆ, ಇವನ ಹತ್ರ ಬಂದೂಕ ಐತೆ, ಅಲ್ಲೆಲ್ಲ ಇರ್ತದಲ್ಲ, ಅದನ್ನ ಇಟ್ಕೊಂಡೆ ಇವ್ರು ಕತೆ ಮಾಡ್ಬಿಡ್ತಾರಲ್ಲಿ. ಸೊ ಹಿಂಗೆ ನನಗೂ ಆ ಶೋಲೆ ಬಗ್ಗೆ ಒಂದಷ್ಟು ಬಹಳ ಕುತೂಹಲ ಮೂಡ್ತು. ಸೊ ನಮಗೆ ಇವಾಗಿನ ಥರ ನಿಜ ಹೇಳ್ಬೇಕು ಅಂದ್ರೆ ಟೇಪ್ ರೆಕಾರ್ಡ್ ಎಲ್ಲ ಏನೂ ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ಟಿವಿಗಳು ನಮಗೆ ಏನಿಲ್ಲ, ಒಂದು ಮಳೆ ಬಂದಂಗೆ ಬರೋದು ಯಾವುದೋ ಟಿವಿ ಅಂತೆ, ಅದು ನಮಗೆ ನಮ್ಮ ಹತ್ರ ಅದು ಇರಲಿಲ್ಲ ಆ ಕಾಲಕ್ಕೆ, ಯಾರ ಹತ್ರನೂ ಇರಲಿಲ್ಲ ನಿಮ್ಮ ಮೈಸೂರಲ್ಲಿ ಆ ಥರ ಏನು. ಆಮೇಲೆ ಬಂದಿದ್ದದು ಮಳೆ ಬರೋ ಥರ ದೂರದರ್ಶನ ಭಾಳ ಕೆಟ್ಟದಾಗ ಕಾಣೋದು. ಇವಾಗೆಲ್ಲ ನೋಡಿ ಎಷ್ಟು ಸೂಪರ್ ಆಗಿದೆ ದೂರದರ್ಶನ. ಆದರೆ ಆವಾಗ ಎಲ್ಲರ ಹತ್ರನೂ ಅಂತ ಆಂಟಿನಾಸು ಎಲ್ಲ ಇರಲಿಲ್ಲ ಟೆಕ್ನಿಕಲಿ. ಅಂಥ ಟೈಮಲ್ಲಿ ಶೋಲೆ ನಿಮ್ಗೆ ಹೇಳಬೇಕು ಅಂದರೆ ಟೆಕ್ನಿಕಲಿ ಅತ್ಯದ್ಭುತವಾದ ಶೋಲೆ. ನಾವು ಒಂದು ವಿಷಯ ಯಾರೋ ಹೇಳಿದ್ಮೇಲೆ ಅದಕ್ಕೋಸ್ಕರ 3 ಸತಿ ಪಿಕ್ಚರ್ಗೆ ಹೋಗ್ಬೇಕಾಯ್ತು. ಯಾಕೆ ಅಂದರೆ ನೋಡು ನಿಂಗೆ ಕಾಯಿನ್ ಹಿಂಗೆ ಎಸಿತಾನಲ್ಲ, ಆ ಕಾಯಿನ್ ಹಿಂದ್ಗಡೆ ಬಂದು ಬೀಳ್ತದೆ ಅಂತ. ಇನ್ನೊಬ್ಬ ಏನು ಅಂದರೆ ಥಿಯೇಟರ್ನಲ್ಲಿ ಯಾರೋ ಮ್ಯಾನೇಜರ್ ಹಾಕ್ತಾರೆ ಒಂದು ಕಾಯಿನ್ನ ಕೆಳಗಡೆ, ಅದಕ್ಕೆ ಆ ಸೌಂಡ್ ಕೇಳ್ತಿದೆ ಆ ಟೈಮಿಗೆ ಸರಿಗೆ ಅಂತ. ಆಮೇಲೆ ಕೆಲವ್ರು ಬಂದು ಸ್ವಲ್ಪ ಓವರು ಹೇಳೋರು, ಅದೇ ಅವನು ಬೆಟ್ಟ ತೋರಿಸ್ತಾನಲ್ಲ ಆಗ ವಾಸನೆ ಕೂಡ ಬೆಟ್ಟದಲ್ಲಿ ಗಿಡಗಳದೆಲ್ಲ ಬರ್ತದೆ ಅಂತ, ಸುಮ್ಮನೆ ಎಲ್ಲ ಕ್ರಿಯೇಟ್ ಮಾಡೋದು. ಬಟ್ ಅದ್ಭುತವಾದ ಒಂದು ಸಿನಿಮಾ. ಆಮೇಲೆ ಆ ಸಿನಿಮಾದು ಡೈಲಾಗ್ಗಳು ನಿಮ್ಗೆ ಹೇಳ್ಬೇಕು ಅಂದ್ರೆ ಈ ಮಿಮಿಕ್ರಿ ಅನ್ನೋದು ಜಾಸ್ತಿ ಆಗಿದ್ದೆ ಆ ಶೋಲೆಯಿಂದ ಅನ್ಸುತ್ತೆ. ಹಿಂದಿ ಮಿಮಿಕ್ರಿಯಲ್ಲಿ ಅಂತ ಒಂದು ದೊಡ್ಡದೇನು ಇರಲಿಲ್ಲ ನಿಮ್ಗೆ. ಅಫ್ಕೋರ್ಸ್ ಅದಕ್ಕಿಂತ ಮುಂಚೆ ಶತ್ರುಘ್ನ ಸಿನ್ಹಾ ಆಲ್ರೆಡಿ ಮೆರೆದಿದ್ರು. ಶತ್ರುಘ್ನ ಸಿನ್ಹಾ ವಾಸ್ ಟಾಪ್. ಅವ್ರ ಥರ ಫ್ಯಾನ್ಸ್ ಯಾರಿಗೂ ಇರಲ್ಲ. ರಾಜೇಶ್ ಖನ್ನಾ, ಶತ್ರುಘ್ನ ಸಿನ್ಹಾ ಆ ಥರ ಫ್ಯಾನ್ಸ್ ಯಾರಿಗೂ ಇವತ್ತಿಗೂ ಇಲ್ಲ ಅಂತ ಹೇಳ್ಬೋದು. ಎಷ್ಟೋ ಜನ ಶತ್ರುಘ್ನ ಸಿನ್ಹಾಗಿ ಇಲ್ಲಿ ಕಟ್ ಮಾಡಿದಾಗ ಇವರು ಕಟ್ ಮಾಡ್ಕೊಂಡಿದ್ರು. ಬಟ್ ಶೋಲೆನಲ್ಲಿ ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ ಶತ್ರುಘ್ನ ಸಿನ್ಹಾ ಮಾಡಬೇಕಾಗಿತ್ತು. ಬಟ್ ಶತ್ರುಘ್ನ ಸಿನ್ಹಾ ಫುಲ್ ಬ್ಯುಸಿ, ಒಪ್ಕೊಳ್ಳಿಲ್ಲ. ಆವಾಗ ಧರ್ಮೇಂದರ್ ಹೋಗಿ ಅಮಿತಾಬ್ ಬಚ್ಚನ್ನ ಕರ್ಕೊಂಬಂದು ನೋಡಿ ಹುಡುಗನ್ನ ಅಂತ. ಸ್ಕ್ರೀನ್ ಟೆಸ್ಟ್ ಆದ್ಮೇಲೆ ಏನಂತ ಹೇಳಿದ್ರಂತ ಗೊತ್ತಾ? ಏನಪ್ಪಾ ಈ ದೊಡ್ಡ ದೊಡ್ಡ ಮರದಲ್ಲಿ ಕಾಯಿಗಳು ಕೀಳ್ಬೇಕಾದ್ರೆ ಯಾರು ಇಲ್ಲ ಅಂತ ಇವ್ನು ಕರ್ಕೊಂಬಂದ ಅಂತ, ಸುಮ್ಮನೆ ಉದ್ದ ಇರೋನು ಏನ್ ಪ್ರಯೋಜನ ಅಂತ. ಬಟ್ ಸಿಪ್ಪಿ ಅವರು ಬಹಳ ಇಷ್ಟಪಟ್ರು ಫಸ್ಟು ಏನೋ ಟೀಕ್ ಆದಾಗ ಅಂತ ಕೇಳ್ಪಟ್ಟೆ. ಹಂಗೆ ಹಮ್ಜದ್ ಖಾನ್ ಮಾಡಿದಾಗ ಎಲ್ರೂ ಬೈಕ್ ಸುಮ್ಬಿಟ್ರು. ಅದು ಏನ್ ಡೈಲಾಗ್ ಹೇಳ್ತಾನೆ ಅಸಹ್ಯವಾಗಿ ಅಂತಾನೆ, ಒಂದು ಕೇಳಿಸಲ್ಲ ಅಂತ ಎಲ್ಲ. ಬಟ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶೋಲೆ ತರ ವಿಲನ್ಗೆ ಇಂಪಾರ್ಟೆನ್ಸ್ ಸಿಕ್ಕಿರೋದು ಬೇರೆ ಯಾವುದೂ ಇಲ್ಲ. ಈ ರಜನಿಕಾಂತ್ ಅವರು ಒಂದು ಪಿಕ್ಚರ್ನಲ್ಲಿ ರಮ್ಯಾ ಕೃಷ್ಣನ್ ಬಗ್ಗೆ ಹೇಳಿದ್ರು, ನಮ್ಮ ಪಿಕ್ಚರ್ದು ಅಮ್ಜದ್ ಖಾನ್ ಅವರು ಅಂತ. ಆ ಲೆವೆಲ್ಗೆ ಇವತ್ತಿಗೂ ಮಾತಾಡ್ತಾರೆ ಅಂತ ನಾನು ಹೇಳೋದು. ಸೊ ಶೋಲೆ ಅಮ್ಜದ್ ಖಾನು ಅದಕ್ಕಿಂತ ಮುಂಚೆನೂ ಒಂದು ಪಿಕ್ಚರ್ ಮಾಡಿದ್ರು, ಆ ಓಡೋಗೋದೇನೋ ನಾನು ನೋಡಿದ್ದೆ ಒಂದು ಪಿಕ್ಚರ್. ಬಟ್ ಶೋಲೆನಲ್ಲಿ ಹಿಮ್ಮೇಡ ರೆಕಾರ್ಡ್. ಆಮೇಲೆ ನಮ್ಗೆ ಅವಾಗ ನೀವು ಹೇಳಿದ್ರಲ್ಲ ಡೈಲಾಗ್ಗಳು ಅಂತ, ಎಷ್ಟು ಶೋಲೆದು ಹುಚ್ಚಿಡ್ಬಿಡ್ತಿತ್ತು ಅಂದ್ರೆ ಎಲ್ಲರಿಗೂ ಶೋಲೆ ಹುಚ್ಚಿಡಿತು. ಬಟ್ ಆ ಹುಚ್ಚಿಡ್ದು ಆಮೇಲೆ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಮಾಡಿರೋದು ಶೋಲೆ ಬಗ್ಗೆ ಏನು ಅಂದ್ರೆ, ನಮಗೆ ಶೋಲೆ ಡೈಲಾಗ್ ಹೇಳಿ ಅಂತ. ಸೊ ಒಂದ್ ಕಡೆ ನಮ್ಮ ಮೈಸೂರಿನಲ್ಲಿ ನಾನು ಇದ್ದಿದ್ದು ಮಂಡಿ ಮೊಹಲ್ಲಾ ಅನ್ನೋ ಜಾಗದಲ್ಲಿ, ಈ ಕಡೆ ಸುನ್ನಿ ಚೌಕು, ಕಾಳಮ್ಮ ಟೆಂಪಲ್ ಸ್ಟ್ರೀಟು, ಆ ಕಡೆ ಎಲ್ಲ ಇರುವಂತ ಹಾರ್ಟ್ ಆಫ್ ದ ಸಿಟಿಯಲ್ಲಿ ನಾವಿದ್ದು. ನಮ್ಮ ತಂದೆ ಡಾಕ್ಟರ್ ಆಗಿದ್ರು, ನಮ್ಮ ತಾಯಿ ಹೋಗಿದ್ರೆ ಡಾಕ್ಟರ್ ಆಗಿದ್ರು. ಸೊ ಆಗ ಮನೇಲಿ ಗೊತ್ತಿಲ್ಲದೆ ನಾನು ಈ ಕೆಲಸಗಳು ಮಾಡ್ತಾ ಇದ್ದೆ. ನಾನು ಈ ಟೇಲರ್ ಅಂಗಡಿ, ಆಮೇಲೆ ಅವನ್ಯಾರು ತೆಂಗಿನಕಾಯಿ ಹಿಂಗೆ ಸಿಪ್ಪೆ ತೆಗಿತಾರೆ, ಅವನ ಹತ್ರ ಹೋಗಿ ನಿಂತ್ಕೊಳ್ಳೋದು. ಆಮೇಲೆ ಈ ದೊಡ್ಡ ದೊಡ್ಡ ಕೆಲವು ಬುಲೆಟ್ ಎಲ್ಲ ಇಟ್ಕೊಂಡ್ರು, ದೊಡ್ಡ ಸಾವುಕಾರರು ವೆಸ್ಪಾ ಗಿಸ್ಪಾ ಬುಲೆಟ್ ಎಲ್ಲ ಇಟ್ಕೊಂಡು ಅವರು ಬಂದ್ರೆ ಬರ ಪಂಡಿತರ ಮಗ ಬೈಲೆ ಅಂತ ಕರ್ಸ್ಬಿಟ್ಟು ಇಲ್ಲ ಡೈಲಾಗ್ ಹೇಳೋರು. ನಾನು ಗೋಧಿ ಡಬ್ಬ ಇಟ್ಕೊಂಡು ಅಥವಾ ಹಾಲಿನ ಕ್ಯಾನೋ ಏನೋ ಇಟ್ಕೊಂಡಿದ್ದೀನಿ ತರ ಕಳ್ಸಿರ್ತಾರೆ ಮನೆಯಲ್ಲಿ. ಆವಾಗ ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟು ಡೈಲಾಗ್ ಎಲ್ಲ ಹೇಳ್ತಿದ್ದೆ. ಆವಾಗಲೇ ಸಕತ ಮಾಡ್ತಾ ಬಿಡೋ ಅಂತೆಲ್ಲ ಹೇಳಿದೆ. ಆಕ್ಚುಲಿ ನನ್ನ ಮೊದಲನೇ ಪ್ರೇಕ್ಷಕರು ಅವ್ರು ಮರೆಯೋಕ್ಕಾಗಲ್ಲ. ನನ್ನ ಮೊದಲನೇ ಪ್ರೇಕ್ಷಕರವರು ಹೆಂಗೆ ಅಂದರೆ, ನನಗೆ ರಿಯಲ್ ಪೇಮೆಂಟ್ ಯಾವುದು ಆ ಕಾಲದಲ್ಲಿ ಅಂದರೆ, ನಾನು ಇದನ್ನು ಹೇಳ್ಬಿಟ್ಟು ಆ ಕಡೆ ಹೋಗ್ತಾ ಇದ್ರೆ ದೊಡ್ಡವನಾದ್ಮೇಲೆ ಸಾಕಾಗ್ಬಿಡ್ತಾನೆ ಪಂಡಿತರ ಮಗ, ಸಾಕಾತ ಮಾತಾಡ್ತಾನೆ, ಏನೋ ಇದೆ ಕಣ ಇವನೇನೋ ಮಾಡ್ತಾನೆ. ಅದು ನನ್ನ ಮಾಡೋದಕ್ಕೆ ಪ್ರಚೋದನೆ ಆಯ್ತು. ಅದಕ್ಕಿಂತ ದೊಡ್ಡದೊಂದು ಇದು ಇಲ್ಲ. ಬಟ್ ನಾನು ಅವ್ರನ್ನ ಈಗ ಒಂದ್ಸತಿ ತಿರುಗಿ ನೋಡಿದ್ರೆ ನನಗೆ ಇವಾಗ ಗೊತ್ತಾಗ್ತಾ ಇದೆ ಅವರೇ ನಾನು ಬೆಳೆಸಿದ್ರು ಅಂತ. ಆಮೇಲೆ ಚಾಕ್ಲೇಟ್ ಕೊಡೋರು ಈ ಥರ ಎಲ್ಲ. ಅವಾಗ ಈ ಸುನ್ನಿ ಚೌಕ್ ಮಂಡಿ ಮೊಲ್ಲದಲ್ಲಿ ಒಂದು ಸ್ಟೇಜ್ ಹಾಕ್ಬಿಟ್ಟು ಎಲ್ಲರೂ ಹಾಡು ಹೇಳೋದೆಲ್ಲ ಇತ್ತು. ಪೈಲ್ವಾನ್ರುಗಳ ಒಳ್ಳೆ ಕಾಲ ಅದು. ಪೈಲ್ವಾನ್ ಮೂಗ ಅಂತ ಎಲ್ಲ ಹೇಳೋರು. ಅದ್ಭುತ. ಒಬ್ಬ ಮಾತು ಬರ್ದೇನೋ ಒಬ್ಬ ಪೈಲ್ವಾನ್ ಇದ್ದ, ಬಹಳ ಫೇಮಸ್ಸು.
ಫಾರಿನ್ ಕಂಟ್ರಿಯಿಂದಲ್ಲ. ಅವ್ರಿಗೆಲ್ಲ ಏನಂದ್ರು ಅಂಥ ಪೈಲ್ವಾನ್ರಿಗೆಲ್ಲ ಈ ಡೈಲಾಗ್ ಕೇಳೋ ಶೋಕಿ, ಹಾಸ್ಯ ಕೇಳೋ ಶೋಕಿ. ಸೊ ಎಲ್ಲರನ್ನೂ ಕೂರಿಸ್ಬಿಟ್ಟು ನನಗೆ ಪೈಲ್ವಾನ್ರುಗಳು ಮುಖ್ತಾರ್ ಸಾಬ್ ಊರು ಏನೋ ಇದ್ದಾರೆ, ಅವಾಗ ಒಬ್ಬ ಇಂಗ್ಲೀಷ್ ಪಿಕ್ಚರಲ್ಲಿ ಮಾಡಿದವನು ಬೇರೆ ಇದ್ದ ಅಲ್ಲಿ. ಸೊ ಅವರೆಲ್ಲ ಕೂರಿಸ್ಬಿಟ್ಟು ಮಾತಾಡೋ ಅಂತ. ನಾನು ಚಿಕ್ಕ ದಪ್ಪಗಿರೋ ಒಂದು ಹುಡುಗ, ಚಿಬ್ಬಿ ಬಾಯ್. ಸರಿ ಡೈಲಾಗ್ ಹೇಳು ಅಂದ ತಕ್ಷಣ ನಾನು ಶೋಲೆ ಹೇಳಕ್ಕೆ ಶುರು ಮಾಡಿದೆ. ಇನ್ನೊಬ್ಬ ಹುಡುಗ ಯಾರೋ ಹೇಳ್ದ ಶೋಲೆ, ಇನ್ನೊಬ್ಬ ಯಾರೋ, ಎಲ್ಲರೂ ಅಮ್ಜದ್ ಖಾನ್ದೇ ಹೇಳೋದು. ಸರಿ ಆಮೇಲೆ ಕೆಲವರು ಏನು ಮಾಡಿದ್ರು, ಧರ್ಮೇಂದ್ರದೇನು ಹೇಳಕ್ಕೆ ಶುರು ಮಾಡಿ. ಸರಿ ನಾನಂದೆ ನಾನು ಮಾಡ್ತೀನಿ ಅಂದ್ಬಿಟ್ಟು ನಾನೇನೋ ಒಂದು 2-3 ಮಾಡಿದೆ. ಆ್ಯಕ್ಚುಲಿ ಅವರೆಲ್ಲ ಮಾಡಿದ್ಕಿಂತ ನಂದು ಭಾಳ ಹಿಡಿಸ್ತು. ಸೊ ಇವ್ರು ಹೇಳಿದ್ರು ಈ ಹುಡುಗ ಚೆನ್ನಾಗಿ ಮಾಡ್ತಾರೆ ಅಂತ. ಅವ್ರು ಆ ಹುಡುಗ ಚೆನ್ನಾಗಿ ಒಂದು ಕೆಲಸ ಮಾಡೋಣ ಅಂತ. ನೋಡಿ ಕಲಾಪ್ರೇಮಿಗಳು ಹೆಂಗಿರ್ತಾರೆ, ಶೋಲೆದು ಹುಚ್ಚು ಯಾವ ಮಟ್ಟಕ್ಕಿತ್ತು ಅವಾಗ ಅಂದರೆ, ಶೋಲೆ ಅಂತ ಒಂದು ವೇದಿಕೆ ಮಾಡೋದು. ಆಮೇಲೆ ಇವರೇ ಅವಾಗ ಈ ಫೋಟೋ ಇಲ್ಲ, ಪೇಂಟ್ ಮಾಡಿಸಿ ಅಮ್ಜದ್ ಖಾನ್, ಅಮಿತಾಬ್ ಬಚ್ಚನ್, ಸಂಜೀವ್ ಕುಮಾರ್ ಫೋಟೋ ಫೋನ್ ಮಾಡಿಬಿಟ್ಟು, ಇವತ್ತು ಶೋಲೆ ಪಿಕ್ಚರ್ ಡೈಲಾಗ್ ಯಾರು ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ ಈ ಕಪ್ಪು, ಯಾರು ಜಾಸ್ತಿ ಚೆನ್ನಾಗಿ ಹೇಳ್ತಾರೆ ಅವ್ರಿಗೆ ಅದಕ್ಕೊಂದು 3 ಜನ ಜಡ್ಜಸ್. ನೋಡಿ ಈ ಕಲೆನ ಹೆಂಗ್ ಬೆಳೆಸಿದ್ರು ಅಂದ್ರೆ, ಅದು ಮೈಸೂರು ಮಹಾರಾಜರು ಇರುವಂತ, ಮೈಸೂರು ಸಂಸ್ಥಾನ ಇರುವಂತ ಮಣ್ಣು, ಅಲ್ಲಿ ಕಲೆಗೆ ಬಹಳಷ್ಟು ಪ್ರೋತ್ಸಾಹ. ಸರಿ ಎಲ್ಲರೂ ಒಬ್ಬೊಬ್ರೊಬ್ರು, ನಾನು ನೋಡಿದೆ ಮನೇಲಿ ಯಾರು ಇಲ್ಲ, ಗೋಧಿ ಮಾಡಿಸ್ಕೊಂಬರ್ತೀನಿ ಅದು ಮಾಡಿಸ್ಕೊಂಬರ್ತೀನಿ ಅಂತ ಹೊರಟ್ಬಿಟ್ಟೆ. ಹೋಗಿ ನಿಂತ್ಕೊಂಡು ಒಂದು ಗುಂಡಿ ಹಾಕೊಂಡು ಒಂದು ಶರ್ಟ್ಗೆ ಹಿಂಗೆ ಅನ್ಕೊಂಡು ನಾನು ಶೋಲೆ ಹೇಳ್ತೀನಿ ಅಂತ. ಅವರೆಲ್ಲ ಏನು ಅನ್ಕೊಂಬಿಟ್ರು, ಹಿಂಗೆ ಕೈ ಕಟ್ಕೊಂಡು ಹೇಳ್ತಾ ಇದ್ದೆ ನಾನು ಎಲ್ಲರಿಗೂ, ಹಂಗೆ ಹೇಳ್ತಾನೆ ಅಂತ. ಅವತ್ತು ಅದೇನು ಬಂತು ಗೊತ್ತಿಲ್ಲ, ನಾನು ಮೈಕ್ ಈಸ್ಕೊಂಡಿದ್ದೇನೆ, ಅನ್ಯಾಕ್ಟ್ ಮಾಡಕ್ ಶುರು ಮಾಡಿ. ಅದು ಎಲ್ಲಿಂದ ಶುರು ಆಯ್ತು ಅಂದ್ರೆ, ಏ ರಾಮ್ಗಢ ಅಂತ ಓಪನಿಂಗ್ ಆ ಗಾಡಿ ಓಡೋದು. ಅಲ್ಲಿಂದ ಬಂದ ತಕ್ಷಣ इंस्पेक्टर साहब बहुत छानबीन करने के बाद हम उन वीरू और जय को नहीं ढूंढ सके. ಫಸ್ಟ್ ಡೈಲಾಗ್ ಏನಾಯ್ತು, ಓಹೋ ಹಿಂಗೆ ಮಾತಾಡ್ತಾ ನೆಕ್ಸ್ಟು ಅಮ್ಜದ್ ಖಾನ್ದು ಡೈಲಾಗ್ ಬರೋಷ್ಟರಲ್ಲದೆ ನಿಮ್ಗೆ ಸಿನಿಮಾ ಟ್ರ್ಯಾಕ್ ಮಾತಾಡ್ತಾ ಇದ್ದ ನಾನು ಒಬ್ನೇ. ನನಗೆ ತೋರಿಸ್ತೀನಿ ಯಾವ್ಯಾವ ಡೈಲಾಗ್ ಹೇಳಿದೆ. अरे ओ सांबा कितने आदमी थे? सरकार 2 और तुम 3, फिर भी वापस आ गए खाली हाथ. ನೋಡಿದ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡೆದು. ಮೀನ್ಸ್ ನಾನು ಆವಾಗಂತ ನನಗೆ ಏನ್ ಸಿಕ್ತು ಒಂದು ಟ್ರ್ಯಾಕ್ ಅಂದ್ರೆ, ಬರೀ ನಾನು ಮಾತಾಡೋದು ಮಾತ್ರ ಅಲ್ಲ, ಆಕ್ಟ್ ಮಾಡಬೇಕು ಅಂತ. ಆಮೇಲೆ ಅಲ್ಲಿಂದ ಅರೆ ಓ ಕಾಲಿಯ, ಆ ಗೋಲಿ ಖಾನ್ ಅನ್ನೋದಿದ್ದಲ್ಲ ಬಹಳ ಫೇಮಸ್ ಅವಾಗ. ಹೌದು, ಗೋಲಿ. इसमें 3 जगह काली है, 3 गोली है. अब कहां क्या है मेरे को नहीं पता. अब तेरा क्या होगा कालिया? सरकार मैंने तुम्हारा नमक खाया, अब गोली खा. तीनों बच गए. ಚಿಕ್ಕ ಅಂತ 3 ಜನ ನೋಡ್ಬಿಟ್ಟು, ಅದು ನಾವು ಬಚಾವ್ ಆದಾಯವನು ಅಂದ ತಕ್ಷಣ 3 ಜನ जो डर गया वो मर गया. होली कब है ಹೋಲಿ ಕೆ ದಿನ್ ದಿಲ್ ನೇ 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 ನೇ, ಈ ತರ ಆ ಟ್ರ್ಯಾಕ್ ಶುರು ಮಾಡಿದ್ದು. ಅಷ್ಟೇ ಅಲ್ಲ, ಇನ್ನು ರೇರ್ ಡೈಲಾಗ್ ಇದೆ ನೋಡಿ ಅಲ್ಲಿ. ಬಹಳ ರೇರ್ ಡೈಲಾಗ್ಗಳು ಅಂದ್ರೆ, ನಿಮ್ಗೆ ಈ ಸಚಿನ್ ಇದಾರಲ್ಲ, ಸಚಿನ್ ಸಾರಿಕಾ ಅಂತ ಆಮೇಲೆ ಬಂದ್ರು ನಿಮ್ಗೆ, ಅವರು ಫೇಮಸ್. ಆ ಸಚಿನ್ ಆವಾಗ ನನ್ಗನ್ಸುತ್ತೆ 15 ವರ್ಷದ ಹುಡುಗ ಅಂತ ಸಚಿನ್. ಆಮೇಲೆ ನಮ್ಮ ಕನ್ನಡ ಪಿಕ್ಚರ್ ಒಂದು ಮಾಡಿದ್ರು ಅವರು, ಯಾವುದು ಅಂದ್ರೆ ಏಕದಂತ, ನಾನೇ ವಿಲನ್ ಮಾಡಿದ್ದೆ ವಿಷ್ಣುವರ್ಧನ್ ಜೊತೆಯಲ್ಲಿ. ಆ ಪಿಕ್ಚರ್ದ ಡೈರೆಕ್ಟರ್ ಅವರು. ಸೊ ಅವರಿಂದ ನನಗೆ ಶೋಲೆ ಬಗ್ಗೆ ಬಹಳಷ್ಟು ಮಾಹಿತಿಗಳು ಸಿಕ್ತು. ಯಾಕೆಂದ್ರೆ ನಾನು ಶೋಲೆನ ಅಷ್ಟೊಂದು ಪ್ರೀತಿಸಿದ್ದೆ, ಬಟ್ ಸಚಿನ್ ವಾಸ್ ದ ಅಸೋಸಿಯೇಟ್ ಡೈರೆಕ್ಟರ್ ಫಾರ್ ಇಟ್ ಆಸ್ ಎ ಏಜ್ ಆಫ್ 15. ಗ್ರೇಟ್ ಅದು. ಆಮೇಲೆ ಸಚಿನ್ ಒಂದಷ್ಟು ವಿಷಯ ಹೇಳಿದ್ರು. ಏಕೆ ಹಂಗಲ್ ಅಂತ ಒಬ್ರಿದ್ದಾರೆ. ಆಕ್ಚುಲಿ ಅದೇನ್ ಗೊತ್ತಾ, ಹಿ ಈಸ್ ಫ್ರಮ್ ಕರ್ನಾಟಕ. ಹಂಗಲ್ ಅಂತಾರೆ, ಹಾಣಗಲ್ ತಾಲೂಕು, ವೆಂಕಟೇಶ್ವರ ರಾಮ. ಆ ಹಾಣಗಲ್ಲಿಂದ ಅಲ್ಲಿಗೆ ಹೋದವ್ರನ್ನ ಕಾಣುತ್ತೆ, ಅದಕ್ಕೆ ಅವ್ರನ್ನ ಏಕೆ ಹಂಗಲ್ ಆಯ್ತದು. ಅವರು
अगर मैं बूढ़ा ये सब कुछ सह सकता है तो आप लोग क्यों नहीं सह सकते? दुनिया में सबसे बड़ी दुख की बात कौन सी है? बाप के कंधे बेटा का जनादा। अगर मैं ये जनादा उठा सकता हूं तो आप लोग क्यों नहीं ಅಂತ ಅವ್ರು ಆ ಥರ ರೇರ್ ಡೈಲಾಗ್. ಆಮೇಲೆ ಅವಾಗ ಸಂಜೀವ್ ಕುಮಾರ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ಇವತ್ತಿಗೂ ನಾನು ಮೆಮಿಕ್ರಿ ಮಾಡುವಾಗ ಶೋಲ್ಲಿ ಹೇಳ್ತೀನಿ, ಹಿಂದಿ ಏನಾದ್ರು ಮಾಡಿದ್ರೆ ದ ರಿಚೆಸ್ಟ್ ವಾಯ್ಸ್ ಒಂದ್ ಕಡೆ ಇದ್ರೆ ದ ಸೆಕ್ಸಿಯೆಸ್ಟ್ ಅಂಡ್ ಡಿಫರೆಂಟ್ ವಾಯ್ಸ್ ಇರೋದು ಸಂಜೀವ್ ಕುಮಾರ್. तुम गब्बर को नहीं मारोगे, तुम गब्बर को मेरे हवाले करोगे, जिंदा वादा करो. ಬಹಳ ರೇರ್ ಆಗಿರುವಂತ ವಾಯ್ಸ್. एक ಅವ್ನು ಧರ್ಮೇಂದ್ರದು एक को चुन चुन के मारूंगा, एक को चुंच कुत्ते, ಇದೆಲ್ಲ ಧರ್ಮೇಂದ್ರದು. ಆಮೇಲೆ ಅವನು ಅಮಿತಾಬ್ ಬಚ್ಚನ್ ಧರ್ಮೇಂದ್ರದು ಸೀನ್ ಇದೆಯಲ್ಲ, ಅಲ್ಲಿ ಮೇತ್ ಕೂತ್ಕೊಂಡು when I die ಬುಡಿಯಾ ಗೋಯಿಂಗ್ ಜೈಲ್, in jail ಬುಡಿಯಾ ಚಕ್ಕಿ ಪೀಸಿಂಗ್ and pacing and pacing, गाँव वालों मैं जा रहा हूँ, भगवान मैं आ रहा हूँ. ಈ ಸೀನ್ ಒಂದು ವಾಟರ್ ಟ್ಯಾಂಕ್ ಮೇಲೆ ಮಾಡಿದ್ರು. ಆ ವಾಟರ್ ಟ್ಯಾಂಕ್ ಒರಿಜಿನಲ್ ವಾಟರ್ ಟ್ಯಾಂಕ್ ಅಲ್ಲ, ಇಟ್ ವಾಸ್ ಎ ಡಮಿ. ಆ ಡಮಿ ವಾಟರ್ ಟ್ಯಾಂಕ್ ಮೇಲೆ ಹೋಗ್ಬಿಟ್ಟು ಧರ್ಮೇಂದ್ರರು ನಿಂತ್ಕೊಂಡು ಡೈಲಾಗ್ ಮಾತಾಡಿ ಅಂದ್ರೆ ಡೈರೆಕ್ಟರ್ ಪರ್ಮಿಷನ್ ಇಲ್ಲದೆ ಎರಡೂ ಕಾಲ್ ತೆಗೆದು ಅಲ್ಲಿ ಫ್ರೇಮ್ ಕಟ್ಟಿರ್ತಾರಲ್ಲ ಮರದಲ್ಲಿ ಹೊಡೆದು ಕಟ್ಟು ಅದ್ರ ಮೇಲೆ ಕೂತ್ಕೊಂಡ್ಬಿಟ್ರು. ಅಯ್ಯೋ, he was not drunk. ಅವಳ ಸಿನಿಮಾದಲ್ಲಿ ಯಾರು ಕುಡಿಯಲ್ಲ, ಬಟ್ ಕುಡಿಯೋ ಸೀನ್ ಅದು. ಅರೆ ಗಾವಲೋ ತಿಂಗ್ ಕೂತಿದ್ರು, ಎಲ್ಲರೂ ಹೆದರ್ಕೊಂಡ್ಬಿಟ್ಟವ್ರೆ. ಏನಕ್ಕೆ ಮಾಡಿದ್ದು ಅಂದ್ರೆ ಆಗ ಹೇಮಾ ಮಾಲಿನಿಗೆ ಲೈನ್ ಹೊಡಿತಾ ಇದ್ರು ಧರ್ಮೇಂದ್ರ. ಅದಕ್ಕೆ ಹೇಮಾ ಮಾಲಿನ ಇಂಪ್ರೆಸ್ ಮಾಡಕ್ಕೋಸ್ಕರ ಮಾಡಿದ್ದು. ಇವ್ ಸಚಿನ್ ಹೋಗ್ಬಿಟ್ಟು ಕ್ಯಾ ಮೇರೆ ಕೋ ಮಾಲೂಮ್ ನೀ ಕ್ಯಾ ಹೋ ರಹಾ ಹೈ ಅಂತ ನೋಡ್ತಾ ಇದಾರೆ ಎಲ್ಲರೂ. ಅಲ್ಲಿಂದ ಡೈಲಾಗ್ ಹೇಳಿ ಸದ್ಯ ಏನೂ ಆಗಿಲ್ಲ, ಮುರಿದೋಗಿಲ್ಲ, ಕೆಳಗಿಳಿದ್ರು, ಎಲ್ಲರೂ ಬೈದ್ರು. ಅದು ಒಂದ್ ಮಳೆ ಹೊಡೆದು ನಿಲ್ಸಿರೋದು, ಅದ್ರ ಮೇಲೆ ಯಾಕೆ ಹೋದ್ರಿ ಅಂತ. ಸೊ ಇದು ಆಮೇಲೆ ಜನ ಶೋಲೆ ನೋಡಕ್ಕೆ ಬತ 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 ಅಂತವ್ರು ಶೂಟಿಂಗ್ ನೋಡಕ್ಕೆ ಅಲ್ಲೋ ದೂರದಲ್ಲಿ ಬಿಡೋದಿಲ್ಲ ದೂರದಲ್ಲಿ. ಬಟ್ ತಾವು ಒಂದು ವಿಷಯ ಗಮನಿಸ್ಬೇಕು, ಹಿತ್ತಲ್ ಗಿಡ ಮದ್ದಲ್ಲ ಅಂತಾರೆ. ಹೌದು, ಬಟ್ ಹೌದು, ನಿಜ ಕೂಡ. ಸಿನಿಮಾ ವಿಷಯದಲ್ಲಿ ನೀವೇನಾದ್ರೂ ಸಿಪಾಯಿ ರಾಮುನ ರಾಮನಗರದಲ್ಲಿ ಮಾಡ್ಬಿಟ್ಟಿದ್ರೆ ಸಿಪಾಯಿ ರಾಮು ಓಡ್ತಿರ್ಲಿಲ್ಲ, ಅಂದ್ರೆ ಜಾಸ್ತಿ ಓಡ್ತಿಲ್ಲ. ಅಣ್ಣವ್ರ ಆಕ್ಟಿಂಗ್ ಮೇಲೆ ಓಡುತ್ತೆ. ಅದು ಚಂಬಲಲ್ಲಿ ಏನೋ ಮಾಡಿದ್ದೆ, ಅವ್ರು ಹೋಗಿ ಚಂಬಲಲ್ಲಿ ಮಾಡಿದ್ರು. ನಾರ್ತ್ನವ್ರು ಬಂದು ಇಲ್ಲಿ ರಾಮನಗರದಲ್ಲಿ ರಾಮ್ಗಢ್. ಆಕ್ಚುಲಿ ಬಹಳ ಜನ ಅನ್ಕೊಂಡ್ಬಿಟ್ಟಾರೆ ರಾಮ್ಗಢ್ ಬಂದಿದ್ದು ಶೋಲೆಯಿಂದ ಬಂತು. ಅದು ಶೋಲೆಯಿಂದ ಸುಮ್ಮನೆ ರಾಮ್ಗಢ್ ಅಂತ ಅವ್ರ ಹೆಸರಿಟ್ಟು, ರಿಯಲಿ ಅದು ರಾಮನಗರವೇ. ಅದ್ಭುತ ಅದ್ರದ್ದು ಹೆಸರು, ಕರ್ನಾಟಕದ ರಾಮ. ಆಮೇಲೆ ಇಲ್ಲಿಂದ ಹೋಗ್ತಾ ಇದ್ದಂಗೆ ಬೆಟ್ಟ ಎಷ್ಟೋ ಜನ ಗೊತ್ತಿಲ್ಲ ಇಲ್ಲೇ ನಡೆದಿದ್ದು ಶೋಲೆ ಅಂತ. ಕೆಲವರು ಮಾತ್ರ ಟೂರಿಸ್ಟ್ ಅವರು ಹೇಳ್ತಾರೆ ಶೋಲೆ ಇಲ್ಲ. ಬಹಳ ದಿವಸ ಆ ಹಳ್ಳಿ ಹಂಗೆ ಇಟ್ಟಿದ್ರು. ನಂಗೆ ನೀವು ಈಗ ಹೇಳಿದ್ಮೇಲೆ ನನಗೊಂದು ನೆನ್ಪು ಬಂತು. ಎಷ್ಟೋ ಜನ ಈ ನಾರ್ತ್ ಇಂದ ಬಂದವರು ಹೇಳಿದ್ರೆ ಇಲ್ಲ ಇಲ್ಲಿ ಎಲ್ಲೋ ಶೋಲೆ ಆಗಿದೆ, ಇಲ್ಲಪ್ಪ ಚಂಡೀಗಢಲ್ಲಿ ಎಲ್ಲೋ ಆಗಿರ್ಬೋದು ಅನ್ನೋ ರೀತಿನಲ್ಲಿ ಅವ್ರು ಮಾತಾಡಿದ್ರು. ನಾವು ಕಾರಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡಿ ಇದೆ ಬೆಟ್ಟ ಈ ತರ ಇದೆ, ಯು ಕ್ಯಾನ್ ಸಿ ದಟ್ ಸೀನ್, ಆಮೇಲೆ ಅದು ಈ ತರ ಇತ್ತು ಹೀಗಿತ್ತು ಅಂತೆಲ್ಲ ತರದು. ಅರೆ ಇದರ ಹೋಗ್ಯಾ ಅನ್ನೋ ತರ ಒಂದು ಉದ್ಗಾರವಾಚಕ ಒಂದು ಪ್ರಶ್ನೆಯನ್ನ ಅವ್ರಿಗೊಂದು ಆಶ್ಚರ್ಯ ಕೂಡ ಆಯ್ತು. ಸೊ ರಾಮನಗರ, ಆಮೇಲೆ ಅದ್ರ ಸುತ್ತಮುತ್ತಲು ಪ್ರದೇಶಗಳು ಇರ್ಬೋದು, ಸಾವಂತದುರ್ಗ ಇರ್ಬೋದು, SRS ಬೆಟ್ಟಗಳು, ರೈಲ್ವೆ ಟ್ರ್ಯಾಕು, ಆ ರೈಲ್ವೆ ಟ್ರ್ಯಾಕು, ಅಲ್ಲೆಲ್ಲ ಕಡೆನೂ ಆ ಒಂದು ರೆಡ್ ಇಂಡಿಯನ್ ಬೈಕು ವಿತ್ ಟ್ರಾಲಿ ಇರುವಂತ ಬೈಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಸಿದ್ದು ಏನಂದ್ರೆ ಇವರು ಇಷ್ಟು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು, ಅವಾಗ ಅಷ್ಟೊಂದು ಸೂಪರ್ ಸ್ಟಾರ್ ಅಂತಲ್ಲ, ಆದ್ರೆ ಧರ್ಮೇಂದ್ರ ಆಮೇಲೆ ಇವರೆಲ್ಲ ತುಂಬಾ ದೊಡ್ಡ ಸೂಪರ್ ಸ್ಟಾರ್ಗಳಿದ್ರು. ಇವರೆಲ್ಲ ಎಲ್ಲಿ ಇಳ್ಕೊಂಡಿದ್ರು, ಹೇಗೆ ಹೋಗ್ತಾ ಇದ್ರು ಆ ಒಂದು ಸೆಟ್ ಸ್ಥಳಕ್ಕೆ? ಅದೇ ನೋಡಿ, ಎಲ್ಲರೂ ಬೆಂಗಳೂರಲ್ಲಿ ಇಳ್ಕೊಂಡಿದ್ದು. ಹೌದಾ? ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ರು, ಸಾಯಂಕಾಲ ವಾಪಸ್ ಬರೋರು. ಅವಾಗ ಅಮಿತಾಬ್ ಬಚ್ಚನ್ ಯಾರು ಜನ ಸೇರ್ತಾ ಇರ್ಲಿಲ್ಲ. ಧರ್ಮೇಂದ್ರ ವಾಸ್ ವೆರಿ ಬಿಗ್. ಆವಾಗ ಇವ್ರ ಹತ್ರ ಒಂದು ನನ್ ಗೊತ್ತಿರೋ ಹಂಗೆ ಒಂದು ಮಾಮೂಲಿ ಕಾರ್ ಇದೆ, ಬಾದಲ್ ಕಾರ್ ಏನೋ ಆ ತರದ್ದು ಒಂದು ಕಾರ್ ಇತ್ತು ಚಿಕ್ಕದು. ಅದು ಹಳೆ ಕಾರೇ. ಅದರಲ್ಲಿ ಇಲ್ಲಿಂದ ಹೊರಟಿದ್ರು ಇಬ್ರು. ಒಂದ್ ದಿವ್ಸದ ಕತೆ ಹೇಳ್ತೀನಿ, ದಿವಸ ಅಲ್ಲ, ಒಂದ್ ದಿವ್ಸ ಆಗಿದ್ದು. ಹೋಗುವಾಗ ಅಲ್ಲೆಲ್ಲೋ ಬಿಡದಿ ಹತ್ರನೂ ಎಲ್ಲೋ ಕಾರ್ ಕೆಟ್ಟೋಯ್ತು. ಇಬ್ರು ಇಳಿದು ಆಮೇಲೆ ಅಲ್ಲಿಂದ ಬೇರೆ ಯಾವ್ದೋ ಒಂದು ಗಾಡಿ, ಪ್ರೈವೇಟ್ ಗಾಡಿನೋ ಏನೋ ಮಾಡ್ಕೊಂಡು ಹೋಗಕ್ ಹೋದ್ರೆ ಜನ ಮುತ್ಕೊಂಡು ಅಮಿತಾಬ್ ಬಚ್ಚನ್ ಫುಟ್ಪಾತ್ ಅಲ್ಲಿ ನಿಂತವ್ರದ್ದೆ. ಧರ್ಮೇಂದ್ರನ ಜನ ಮುತ್ಕೊಂಡವ್ರೆ, ಅಮಿತಾಬ್ ಬಚ್ಚನ್ ಕೇಳೋರು ಯಾರು ಇಲ್ಲ. ಆಮೇಲೆ ಒಂದು ವ್ಯಕ್ತಿ ಅವಾಗ ಇವ್ರನ್ನೆಲ್ಲ ಕರ್ಕೊಂಡು ಇಬ್ರನ್ನ ಕರ್ಕೊಂಡು ಕೂತ್ಕೊಳ್ಳಿ ಗಾಡಿನಲ್ಲಿ ಅಂದ್ಬಿಟ್ಟು ಒಂದು ಬೇಬಿ ಫಿಯೇಟ್ ನಲ್ಲಿ ಏನೋ ಇವ್ರನ್ನ ಕರ್ಕೊಂಡು ಹೋದ್ರು ಇಲ್ಲಿಗೆ ಶೂಟಿಂಗ್ ಹತ್ರಕ್ಕೆ. ರೋಡಲ್ಲಿ ಒಂದು ಗಂಟೆ ಟೈಮ್ ನಿಂತ್ಬಿಟ್ಟಿದ್ರು ಧರ್ಮೇಂದ್ರ, ಅಮಿತಾಬ್ ಬಚ್ಚನ್. ಎಲ್ಲರೂ ಇವರು ಸ್ಟೇಡ್ ಇನ್ ಬ್ಯಾಂಗ್ಳೂರ್ ಓನ್ಲಿ.
ಬಟ್ ಡೈಲಿ ಟ್ರಾವೆಲ್ ಮಾಡೋರು 40 ಕಿಲೋ, ಹೆಚ್ಚು ಕಮ್ಮಿ ಆವಾಗಿನ ಲೆಕ್ಕಕ್ಕೆ 1.5 ಗಂಟೆ ಆಗೋದು ಬೆಂಗಳೂರಿಂದ ರಾಮನಗರಕ್ಕೆ. ರಾಮನಗರಕ್ಕೆ ಈಗ 25 ನಿಮಿಷದಲ್ಲಿ ಹೋಗ್ಬಿಡ್ತಾರೆ. ಹೋಗ್ತಾರೆ. ಆವಾಗ ಅಂತ ಇತ್ತು ರೋಡು, ಹೋಗಿದ್ರು. ಆಮೇಲೆ ಒಂದು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ, ಇವತ್ತಿಗೂ ನಮ್ಗೆ ಹೆಂಗಾಗಿತ್ತು ಆ ಶೋಲೆ ಸಮಯದಲ್ಲಿ ಅಂದ್ರೆ, ರಾಮನಗರದ ಹತ್ರ ಮೂವ್ ಆಗ್ಬೇಕಾದ್ರೆ ಹಂಗೆ ಹೋಗ್ಬಿಟ್ಟು ಆ ಸಂಜೀವ್ ಕುಮಾರ್ನ ಮೀಟ್ ಮಾಡ್ಕೊಂಡ್ ಬರಕ್ಕಾಗತ್ತ? ಅವ್ರು ಯಾರು ಇರ್ತಾರ ಅವ್ರ ಕಡೆಯವ್ರು? ಅಂದ್ರೆ ಈ ಎಲ್ಲಾ ಪಾತ್ರಗಳು ಬದುಕಿದೆ ಅನ್ನೋ ಒಂದು ಫೀಲಿಂಗ್. ಅಲ್ಲಿ ಅಮ್ಜದ್ ಖಾನ್ ಇದ್ದ, ಅವನ್ನ ಸಾಯಿಸಿದ್ರು. ಅಲ್ಲಿ ಇದ್ದಾರೆ, ಅಲ್ಲಿ ಠಾಕೂರ್ ಸಾಬ್ ಅಲ್ಲಿ ಇದ್ದಾರೆ. ಹೇಮಮಾಲಿನ ಮನೆ, ಹೇಮಮಾಲಿ ಅವ್ರ ಅಮ್ಮ ಹೆಂಗಿರ್ಬೋದು, ಮಾತಾಡ್ಸ್ಕೊಂಡು ಬರೋಣ, ಅದ್ದಾರ ಇನ್ನು ಬದುಕಿದ್ದಾರ ಅಂದ್ರೆ ಇತಿಹಾಸದ ಒಂದು ಕಥೆಯನ್ನಾಗಿ ಕಾಲ್ಪನಿಕ ಕಥೆನ ಬದಲು ಮಾಡಕ್ಕಾಗಿರುವಂತ ಒಂದು ಸಿನಿಮಾ. ಆಮೇಲೆ ನೀವು ಕನ್ನಡ ಸಿನಿಮಾ, ತಮಿಳ್ ಸಿನಿಮಾ, ಹಿಂದಿ ಸಿನಿಮಾ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಸಿನಿಮಾದವರು ಒಪ್ಕೋತಾರೆ. ಅದಕ್ಕೆ ಅದ್ಭುತವಾದ ಕ್ಯಾರೆಕ್ಟರಿಸ್ಟಿಕ್ಸ್, ಒಂದೊಂದು ಕ್ಯಾರೆಕ್ಟರ್ನ ಹೆಂಗ್ ಕ್ರಿಯೇಟ್ ಮಾಡೋರೆ ಅಂದ್ರೆ ನೋಡಿ, ಆ ಅಸ್ರಾಣಿ ಕ್ಯಾರೆಕ್ಟರ್, ಹೌದು, ಒಂದು हम अंग्रेजों के जमाने के जेलर हैं आधे इधर ಬಾಕಿ ಮೇರೆ ಪೀಚೆ. ಎಂತ ಸಿಲ್ಲಿ ಜೋಕು, ಬಟ್ ಎಷ್ಟು ಚೆನ್ನಾಗಿ ನಗೋರು ಜನ. ಟೈಮಿಂಗ್ ಅದು ಹಿಡ್ಕೊಂಡ್ಬಿಟ್ಟು ಅದೇ ಇದು ಅರ್ಧ ಜನ ಈ ಕಡೆ ಹೋಗಿ, ಅರ್ಧ ಜನ ಈ ಕಡೆ ಹೋಗಿ, ಬಾಕಿ ನಮ್ಮ ಹಿಂದೆ ಬನ್ನಿ, ಅರ್ಧ ಒಂದ್ಮೇಲೆ ಇರುತ್ತೆ. ಆಮೇಲೆ ಹೋಗ್ಬಿಟ್ಟು ಒಂದು ಕಬ್ಬಿಣದ್ದು ಇದು ತಗೊಳ್ಳೋದು. ಒಂದು ಕ್ಯಾರೆಕ್ಟರ್ ನೋಡಿ, ಅಲ್ಲೊಂದು ಕಾಮಿಡಿಯನ್ ಸಾಕಲ್ಲ, ಇಲ್ಲ ಇನ್ನೊಂದು ಕಾಮಿಡಿಯನ್ ಹಾಕ್ಬೇಕು ಪ್ಯಾರಲಲ್ಲಿ, ಜಗದೀಪು. अरे मियाँ मेरा नाम भी सूरमा भोपाली है भाई, नहीं है ये मियाँ बिठा के 100 झूठ बुलवारियों में से निकलो कंबा उखाड़ के. ಇದು ಆ ಸೂರ್ಮಾ ಭೋಪಾಲಿದು ಆ ಕ್ಯಾರೆಕ್ಟರ್, ಅದು ಯಾವುದೋ ಒಂದು ಆ ಕಡೆ ಹೈದರಾಬಾದಿನ ಆ ಕಡೆ ಯಾವುದೋ ಒಂದು ಕ್ಯಾರೆಕ್ಟರ್ನ ತಂದು ಆ ಕ್ಯಾರೆಕ್ಟರ್ದೇ ಮ್ಯಾನರಿಸಮ್ ಹಾಕಿದ್ದಾರೆ. ಓಕೆ ಆತರ ಒಂದೊಂದು ಈ ಹೇಮಮಾಲಿನಿ ನೋಡಿ, ಸಿನ್ನಿ ಜೋಕ್ಸು ಎಷ್ಟು ಚೆನ್ನಾಗಿ ಕ್ಲಿಕ್ ಆಗುತ್ತೆ. यूं तो मेरा नाम बसंती है, मैं तुम्हें चारा खिलाता हूँ, ಅದು ಇದೊಂದು ಕುದುರೆ ಗಡಿ ಫುಲ್ ಮಾತಾಡ್ತಾ ಇರ್ತಾರೆ. ये मेरा नाम तो बसंती है, फिर भी 2-3 ಸತಿ मेरा नाम बसंती होता है. लास्ट ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, यूके आप कहाँ के हैं मुझे मालूम नहीं है, लेकिन आपने मेरा नाम नहीं पूछा. 3 ಸತಿ ಹಾಗೆ ಅಮಿತಾಬ್ ಬಚ್ಚನ್ ಒಂದು ಟೈಮಿಂಗ್ ಇದೆ ನೋಡಿ, ಆ ಟೈಮಿಂಗ್ ಅದಕ್ಕೆ ಕಾಮಿಡಿ ಕ್ಲಿಕ್ ಆಗುತ್ತೆ. पहली बार क्योंकि आपने नहीं पूछा तो मैं बोलता हूँ मेरा नाम बसंती है, पहली बार सुनाया तुमने. ಚೆನ್ನಾಗಿದೆ. ಅಮಿತಾಬ್ ಬಚ್ಚನ್ ಧರ್ಮೇಂದ್ರ ಅಷ್ಟೆಲ್ಲ ಅಲ್ಲಿ ಕಿಚ್ಚಾಡ್ತಿರ್ಬೇಕಾದ್ರೆ ಇನ್ ಕೆಳಗಡೆ ಟೀ ಕುಡಿತಾ ಇರ್ತಾನೆ, ಇನ್ನೊಬ್ಬಿಟ್ಟು ನಾಟಕ ಕರ್ತಾ ಸಾದ. ಇಷ್ಟೇ ನೋಡಿ, ಅದು ಎಷ್ಟು ಚೆನ್ನಾಗಿದೆ ಆ ಲವ್ ಸೀನು. ಆಮೇಲೆ ಅಲ್ಲಿ ಒಂದು ಇತಿಹಾಸ ಏನು ಅಂದ್ರೆ, ನನಗೆ ಗೊತ್ತಿರೋ ಪ್ರಕಾರ ಹಿಸ್ಟ್ರಿ, ಧರ್ಮೇಂದ್ರ ಮದ್ವೆ ಆಗಿದ್ರು, ಆದ್ರೂ 2ನೇ ಮ್ಯಾರೇಜ್ ಹೇಮಮಾಲಿನಿ ಆಗಕ್ಕೆ ಶೋಲೆನೇ ಕಾರಣ. ಅಮಿತಾಬ್ ಬಚ್ಚನ್ಗೆ ಜಯಬಾದರಿ ಸಿಗಕ್ಕೆ ಶೋಲೆನೇ ಕಾರಣ. ಹೌದು, ಈ ಒಂದು ವಿಷಯದಲ್ಲಿ ನನಗೂ ಒಂದು ಆಶ್ಚರ್ಯ ಐತೆ, ಯಾಕಂದ್ರೆ ಇಬ್ರಿಗೂ ಒಂದೊಂದು ಜೋಡಿ ಸಿಕ್ತು ಅಲ್ವಾ. ಆಮೇಲೆ ಆ ಪಿಕ್ಚರ್ ಅಲ್ಲಿ ಏನೇ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರು ಯು ಹ್ಯಾವ್ ಬೀನ್ ಹೈಲೈಟೆಡ್. ವರ್ಲ್ಡ್ ಸಿನಿಮಾ ಅದು, ನಿಮ್ಗೆ ಇಂಡಿಯನ್ ಸಿನಿಮಾ ಅಲ್ಲ. ಇವಾಗ ನಮ್ಮ ಕನ್ನಡದ ಕಾಂತಾರ ಬಗ್ಗೆನೂ ಇದೇ ತರ ಕೂತ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ಮಾತಾಡೋಣ, ಯಾಕಂದ್ರೆ ದಟ್ಸ್ ಆಲ್ಸೋ ಸಮಥಿಂಗ್ ಗ್ರೇಟ್. ಅವರೊಬ್ಬರೇ ಅಂತಲ್ಲ, ನಾವು ಮಾಡಿದ್ವಿ. ಬಟ್ ನೀವು ಯೋಚನೆ ಮಾಡಿ, 5 ವರ್ಷ ಒಂದು ಸಿನಿಮಾ ಓಡಬೇಕು ಅಂದ್ರೆ ನೋಡಿದವರು ಮತ್ತೆ ಮತ್ತೆ ನೋಡ್ಬೇಕು. ಆಮೇಲೆ ಆ ಡೈಲಾಗ್ದು ಎಷ್ಟು ಪಾಪ್ಯುಲಾರಿಟಿ ಬಂತು ಅಂದ್ರೆ, ಅವರು ಒಂದು 6 ತಿಂಗಳು 3 ತಿಂಗಳು ಆದ ತಕ್ಷಣ LP ಶೋಲೆದು LPನ ಬಿಟ್ರು. ಏನು ಅಂದ್ರೆ ಫುಲ್ ಶೋಲೆ ಡೈಲಾಗ್. ಅದನ್ನ ಕೇಳಿ ನಾವು ಅಯ್ಯೋ ಡೈಲಾಗ್ ಎಲ್ಲ ಬಿಟ್ಬಿಟ್ರು, ಇನ್ ಯಾರು ಹೋಗ್ತಾರೆ ಸಿನಿಮಾಗೆ ಅಂತ. ಡಬಲ್ ಕಲೆಕ್ಷನ್ ಆಯ್ತು. ಈ ಡೈಲಾಗ್ ಕೇಳಿದ್ಮೇಲೆ ಸಿನಿಮಾ ಹೆಂಗಿದೆ ನೋಡ್ಬೇಕು. ಒಂದು ಕೇಳೋದು ಒಳ್ಳೇದಾದ್ರೆ ನೀವು ಮನೆಗೆ ತಗೊಂಡೋಗಿ ಕೊಟ್ರು ಅವರು ಸಿನಿಮಾ ಥಿಯೇಟರ್ಗೆ ಬಂದೇ ಬರ್ತಾರೆ. ನೀವ್ ಏನೇ ಆದ್ರೂ ಶೋಲೆನ ನೀವು ಇವತ್ತಿಗೂ ಹೇಳ್ತೀನಿ, ಶೋಲೆನ ನೀವು ಲ್ಯಾಪ್ಟಾಪ್ನಲ್ಲೋ ಮೊಬೈಲ್ನಲ್ಲೋ ನೋಡಿದ್ರೆ ಶೋಲೆನೇ ಅಲ್ಲ. ಅದನ್ನ ನೀವು ಸರೌಂಡಿಂಗ್ ಸ್ಪೀಕರ್ಸ್ ಹಾಕಿ ಅದ್ರಲ್ಲಿ ಇವತ್ತಿನ ಟೆಕ್ನಾಲಜಿಗೆ ಹಾಕಿ ನೋಡಿ, ಆಗ ಏನ್ ಕಷ್ಟಪಟ್ಟಿದ್ದಾರೆ ಅವರು. ಹೌದು, ನಿಜವಾಗ್ಲೂ ಶೋಲೆ ಅವತ್ತಿನ ಕಾಲದಲ್ಲಿ, ಈಗ ನಾವೆಲ್ಲ VFX ಅಂತ ಹೇಳ್ತೀವಿ, ಸ್ಪೆಷಲ್ ಎಫೆಕ್ಟ್ಸ್ ಅಂತ ಎಲ್ಲ ಹೇಳ್ತೀವಿ, ಅದು ಯಾವುದು ಇಲ್ಲದೆ ಇರುವಂತಹ ಒಂದು ಕಾಲದಲ್ಲಿ ಇರುವಂತಹ ಒಂದು ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ಒಂದು ಕಥೆಯನ್ನ ಜನಕ್ಕೆ ಮನದಟ್ಟಾಗುವಂತೆ ತಲುಪಿಸೋದಿದೆಯಲ್ಲ, ಅದು ನಿರ್ದೇಶಕರ ಒಂದು ದೊಡ್ಡ ಕೆಲಸ. ಆ ಒಂದು ಕೆಲಸದಲ್ಲಿ ಇವೆಲ್ಲ ನಾವು ಇವತ್ತು ಚಿತ್ರರಂಗದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆಲ್ರಿಗೂ ಕೂಡ ಶೋಲೆ ಒಂದು ಕೇಸ್ ಸ್ಟಡಿ ಆಗ್ಬೇಕು. ಯಾಕೆ ಅಂತ ಹೇಳ್ಬೇಕಂದ್ರೆ, ಇಲ್ಲಿ ನಾವು ಅದರಿಂದ ಕಲಿಯೋದು ಸಾಕಷ್ಟಿದೆ.
ಈ ಶೋಲೆಯಿಂದಾನೇ ಸುಮಾರು ಡೈಲಾಗ್ಗಳಿರ್ಬೋದು ಅಥವಾ ಕೆಲವೊಂದು ಸೀಕ್ವೆನ್ಸ್ಗಳಿರ್ಬೋದು, ಸನ್ನಿವೇಶಗಳಿರ್ಬೋದು, ಹಲವಾರು ಸಿನಿಮಾಗಳಲ್ಲಿ ಸಣ್ಣದಾಗಿ ಹಾಸು ಹೋಗಿದ್ದಾವೆ. ಹೀಗಾಗಿ ಈ ಶೋಲೆಯನ್ನ ನಾವು ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ದೀವಿ ಅಂದ್ರೆ, ಇವತ್ತಿನ ಪೀಳಿಗೆಯ ಜನ ಯಾರ್ಯಾರು ನೋಡಿಲ್ಲ ಅವರು ಶೋಲೆಯನ್ನ ನೋಡಿ ಅವಾಗ ಮಾತ್ರ ನಿಮ್ಗೆ ಶೋಲೆ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಪ್ರಭಾಕರ್ಗೆ ಬಹಳ ಇಷ್ಟ ಆಯ್ತು ಶೋಲೆ. ಅದಕ್ಕೆ ಅಮ್ಜದ್ ಖಾನ್ ತರ ಒಂದು ಕ್ಯಾರೆಕ್ಟರ್ ಅವರು ಕನ್ನಡದಲ್ಲೂ ಮಾಡಿದ್ರು, ಹೆಚ್ಚು ಕಮ್ಮಿ ಅದೇ ತರ ಕ್ಯಾರೆಕ್ಟರ್ ಮಾಡಿದ್ರು. ಹೌದಾ? ಹೌದು, ಒಂದು ಪಿಕ್ಚರ್ ಮಾಡಿದ್ರು ನನಗೆ. ಆಮೇಲೆ ರಾಮನಗರದಲ್ಲಿ ಶೂಟ್ ಮಾಡಿದ್ರು ಅದನ್ನ. ನೋಡಿ, ಕೆಲವುದು ಅದರಲ್ಲಿ ನನಗೆ ನೆನಪಿರೋದಂತಂದ್ರೆ ಠಾಕೂರ್ ತುಮ್ ತೋ ಸಂಜೀವ್ ಕುಮಾರ್ನ ಕಟ್ಟಕ್ ಬಿಟ್ಟಿರ್ತಾರೆ. ಅಲ್ಲಿ ಅದ್ರ 2 ಸೀನ್ ನನಗೆ ಒಂದು ಮರೆಯೋಕ್ಕಾಗದೇ ಇರೋದು. ಕೆಲವು ಡೈಲಾಗ್ ನೋಡಿ ಎಷ್ಟು ಚೆನ್ನಾಗಿ ಬರ್ದವ್ರೆ ಅಂದ್ರೆ, ಅವ್ರು ಹೇಳೋದನ್ನು ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ. ಠಾಕೂರ್ ಅಂತ ಹಿಂಗ್ ನೋಡ್ತಾನೆ ಅಷ್ಟೇ, ಇಳಿಸ್ಬಿಟ್ಟಿರ್ತಾನೆ ಅಮ್ಜದ್ ಖಾನ್ನ ಜೈಲಿಗೆ ಕರ್ಕೊಂಡು. ಫ್ಲಾಶ್ ಬ್ಯಾಕ್ ನಲ್ಲಿ ಜೈಲ್ಗೆ ಹೋಗ್ತಾ ಇರ್ತಾನೆ. ನೀನು ಜೈಲ್ಗೆ ಹೋದ್ಮೇಲೆ ಎಲ್ಲ ಮರ್ತೋಯ್ತೀಯ, ನೀನು ಲೈಫೇ ಮರ್ತೋಯ್ತದ ನಿನಗೆ. ತುಮ್ ಸಬ್ ಕುಚ್ ಭೂಲ್ ಜಾओगे ಗಬ್ಬರ್ ಅಂತಾನೆ. ಅದಕ್ಕೆ ಅಲ್ಲಿ ಅಮ್ಜದ್ ಖಾನ್ ಹೇಳಿದೆ, दुनिया की कौन सी दीवार इतनी पक्की है ठाकुर जो गब्बर को 20 साल रोक सके. ಕೋರ್ಟ್ ಹೊರಗಡೆ ನಡೆಯೋ ಸಂಭಾಷಣೆ. ಇದಾದ್ಮೇಲೆ ಸಂಜೀವ್ ಕುಮಾರ್ನ ಕಟ್ಟಾಕಿರ್ತಾರೆ. ಇದು ಫ್ಲಾಶ್ ಬ್ಯಾಕ್ ಪಿಕ್ಚರ್ದು. ಸಂಜೀವ್ ಕುಮಾರ್ ಕೈ ಇರುತ್ತಾಗ ಕಟ್ಟಾಕಿರ್ತಾನೆ. ಠಾಕೂರ್ तुम तो कह रहे थे ये हाथ नहीं फांसी का फंदा है. देखो फंदा खुल गया, देखो फंदा खुल गया. ನಾವು ನಡುತ್ತಾ ಇರ್ತೀವಿ ಪಿಕ್ಚರ್ ಥಿಯೇಟರ್ ಕೂತ್ಕೊಂಡು. देखो फंदा खुल गया, 2 ಚಾಕು ಹಿಡ್ಕೊಂಡು देखो फंदा खुल गया, ये हाथ हमको दे ठाकुर. नहीं, ये हाथ हमको दे ठाकुर. नहीं, ये हाथ हमको दे ठाकुर. ಖಚಾ. ಏನ್ ಎಡಿಟಿಂಗ್ ಅಂದ್ರೆ ಹಿಂಗ್ ಹೋಗ್ತದಲ್ಲ, ಚಾಕು ಇಲ್ಲಿಗೆ ಬರ್ತದಲ್ಲ, ಕಟ್ ಮಾಡಿದ್ರೆ ಇಲ್ಲಿ ಶಾಲ್ ಬೀಳುತ್ತೆ. ಫ್ಲಾಶ್ ಬ್ಯಾಕ್. ನಾ ಆ ವಿಷಯದಲ್ಲೂ ಒಂದು ಕೇಳ್ಪಟ್ಟೆ, ಏನಂದ್ರೆ ಎಡಿಟಿಂಗ್ ಆಫ್ ಶೋಲೆ ವಾಸ್ ಅಲ್ಟಿಮೇಟ್ ಅಂತ. ಅಲ್ಟಿಮೇಟ್ ಅನ್ನೋದು ನಾನು ಇನ್ನೊಂದು ಸೀನ್ ನಿಮ್ಗೆ ನೆನಪಿಸ್ತೀನಿ ಶೋಲೆದು. ಹೇಳಿ. ನೋಡಿ, ಮನೆಯವ್ರನ್ನೆಲ್ಲ ಅಮ್ಜದ್ ಖಾನ್ ಬಂದು ಸಾಯಿಸ್ಬಿಡ್ತಾನೆ. ಹೌದು ನೋಡಿ, ಇವತ್ತು ಹೇಳ್ತಾರೆ ನಿಮ್ಗೆ ಕ್ರೌರ್ಯ ತೋರಿಸಬಾರ್ದು ಅದೆಲ್ಲ. ಅವತ್ತೂ ಡೈರೆಕ್ಟ್ರು ಯಾರದೇ ಮುನಾಜ್ ಇಲ್ದೆ ತನ್ನ ಮನಸ್ಸಿಗೆ ಇದು ಒಳ್ಳೇದೇ ಮಾಡಬೇಕು ಅಂತ ಮಾಡಿದ್ದಾರೆ. ಎಲ್ಲರೂ ಒಬ್ಳು ಬಟ್ಟೆ ಹಿಂಗೆ ಒಣಗಾಗ್ತಾ ಇರ್ತಾರೆ, ಡಿಜಿಕ ಅಂತ ಹೊಡಿತಾನೆ. ಮನೆಯವ್ರನ್ನೆಲ್ಲ ಸಾಯಿಸ್ತಾನೆ, ಸೊಸೆನ ಮಗಳನ್ನ ಎಲ್ಲ ಸಾಯಿಸ್ತಾರೆ. ಜಯಭದ್ರ ಅಲ್ಲಿ ಇರಲ್ಲ, ದೂರ ಹೋಗಿರ್ತಾರೆ. ಅದೊಂದು ಅವಳೊಬ್ಳು ಸಿಗಲ್ಲ. ಒಂದು ಚಿಕ್ಕ ಹುಡುಗ ಇರ್ತಾನೆ ಇಲ್ಲಿ ಲಾಸ್ಟ್ ಅಲ್ಲಿ. ಎಲ್ಲರೂ ನೋಡ್ದಾಕ್ಬಿಡ್ತಾನೆ. ಒಂದು ಚಿಕ್ಕ ಹುಡುಗ ಎದ್ರುಕೊಂಡು ಅವ್ನು ಮಾತಾಡೋಕ್ಕಾಗಲ್ಲ, ಹಂಗಿರ್ತಾನೆ. ಅಮ್ಜದ್ ಖಾನ್ ಬಂದೂಕ ಹಿಂಗೆ ತಗೊಂಡು ಹಿಂಗೆ ಇಡ್ತಾನೆ. ಸರ್, ಅಬ್ಸರ್ವ್ ಮಾಡಿ ನೀವು ಸಿನಿಮಾ, ತಿರ್ಗಾ ಸಿನಿಮಾ ನೋಡಿ ನೀವು. ಹಿಂಗೆ ಇಟ್ಬಿಟ್ಟು ಈ ಟ್ರಿಗರ್ಗೆ ಒಂದು ಶಾರ್ಟ್ ಇಟ್ಟಿದ್ದಾರೆ ಕ್ಯಾಮ್ರಾ. ಈ ಟ್ರಿಗರ್ನ ಹಿಂಗೆ ಅಂತಾನೆ ಸರ್. ಹಿಂಗೆ ಹೊಡೆದ ತಕ್ಷಣ ಅವನಲ್ಲಿ ಬೀಳ್ಬೇಕು ತಾನೆ, ತೋರಿಸಿಲ್ಲ. ಟ್ರಿಗರ್ ಹಿಂಗೆ ಅಂದ ತಕ್ಷಣನೇ ಈ ಟ್ರಿಗರ್ ಹಿಂದೆ ಹೋಗ್ತದಲ್ಲ, ಅಲ್ಲಿ ರಾಮ್ಗಢಲ್ಲಿ ಟ್ರೈನ್ದು ಪಿಸ್ಟನ್ ಮುಂದೆ ಬರುತ್ತೆ. ಕ್ಯಾಸಾಕ್ ಅಂತ ನೋಡಿದ್ರೆ ಸಂಜೀವ್ ಆಮೇಲೆ ಸಂಜೀವ್ ಕುಮಾರ್ ಇಲ್ಲಿ ಬಂದು ಇಳಿದ ತಕ್ಷಣನೇ ಹಿಂಗ್ ನೋಡ್ತಾನೆ ಒಂದೊಂದು ಬಾಡಿ ಬಟ್ಟೆ ಪಸಾಕ್ 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 ಗಾಳಿಗೆ ಎಫೆಕ್ಟ್ ಹೆಂಗ್ ಮಾಡಿದ್ರು. ಗಾಳಿಗೆ ಎಲ್ಲ ಅಂತ ಸಂಜೀವ್ ಕುಮಾರ್ ನೋಡ್ತಾನೆ ಇರ್ತಾನೆ. ಲಾಸ್ಟ್ ಅಲ್ಲ ಮಗುದ್ ಬರ್ತದಲ್ಲ, ಕಟ್ ಮಾಡ್ಬಿಟ್ಟು ಸಂಜೀವ್ ಕುಮಾರ್ ಕುದುರೆಯಲ್ಲಿ ಹೋಗೋದು ತೋರಿಸಲ್ಲ ಮಗು ಮುಖನ. ಆ ಮಗು ಸತ್ತಿದ್ ತೋರಿಸಲ್ಲ. ಅಂದ್ರೆ ಒಂದು ಸಿನಿಮಾಗೆ ಡಿಸಿಪ್ಲಿನ್ ಅಂದ್ರೆ, ತಾಯಂದ್ರ ನೋಡುವಾಗ ಹೊಟ್ಟೆ ಹೊರ್ಕೋತಾರೆ. ಒಂದು ಮಗುದು ಹೆಣ ತೋರಿಸಿದ್ರೆ, ಒಂದು ಮಗುದು ಮೇಲೆ ಬುಲೆಟ್ ಹೊಡಿಯೋದು ನೋಡಿ, ಎಷ್ಟು ಜವಾಬ್ದಾರಿಯಿಂದ ಮಾಡಿದ್ದಾರೆ ಆ ಸಿನಿಮಾ. ಅದರಿಂದ ತುಂಬಾ ಕಲಿಯೋದು ಇವತ್ತಿನ ಕಾಲದ ಪ್ರತಿಯೊಬ್ಬರಿಗೂ ಕೂಡ ಇದೆ. ಇನ್ನೊಂದಂದ್ರೆ, ಈ ಸಿನಿಮಾ ರಿಲೀಸ್ ಆದ ಮೊದಲ ವಾರದಲ್ಲಿ ಅಷ್ಟಾಗಿ ಚೆನ್ನಾಗಿಲ್ಲ ಅನ್ನೋ ವಿಷಯ ಮೀಡಿಯಾಗಳಿಂದ ಹೊರಗೆ ಬಂದಿತ್ತು. ಆದ್ರೂ ಕೂಡ 2ನೇ ವಾರದಿಂದ ಜನಗಳು ಇಷ್ಟಪಟ್ಟು ನೋಡಕ್ ಶುರುವಾದ್ಮೇಲೆ 5 ವರ್ಷ ಸತತವಾಗಿ ಓಡ್ತದ್ದು. ಆಮೇಲೆ ಇದರಲ್ಲಿ ಒಂದು ವಿಷಯವನ್ನ ನಾನು ಕೇಳ್ಪಟ್ಟೆ, ಏನಂದ್ರೆ ಈ ಸ್ಟಾರ್ಕಾಸ್ಟ್ ವಿಷಯದಲ್ಲಿ ಇವ್ರು ಆಗ್ಬೇಕಾಗಿತ್ತು, ಇವ್ರು ಆಗ್ಬೇಕಾಗಿತ್ತು ಅನ್ನೋಂಥ ಕೆಲವೊಂದೇನೋ ಗೊಂದಲಗಳಿತ್ತು ಅಂತ ಕೇಳಿದ್ದೆ. ಆ ವಿಷಯದ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇದೆಯಾ? ಸರ್, ಒಂದು ಹೇಳ್ತೀನಿ ನಿಮ್ಗೆ. ಹೂ ಇಸ್ ಎ ಡೈರೆಕ್ಟರ್? ಎ ಡೈರೆಕ್ಟರ್ ಸೀಸ್ ದ ಸಿನಿಮಾ ಬಿಫೋರ್ he makes it.
ಓ, ಅಲ್ಲಿರೋ ಪಾತ್ರೆಗಳೆಲ್ಲ ಸಿಪ್ಪಿಯವ್ರ ತಲೆ ಒಳಗಿತ್ತು. ಇತ್ತು. ಹೌದು. ಸೊ ಯಾರನ್ನ ಹಾಕೋಣ ಅಂತ ಹುಡುಕ್ತಾ ಇದ್ರು. ಒಂದ್ಸತಿ ಹಿಂಗ್ ಟ್ರಿಗರ್ ಸಿಕ್ಕಿದ ತಕ್ಷಣ ನಿಮ್ಗೆ ಪಿಕ್ಚರ್ ನೋಡಾಗೋಗಿದೆ. ಅವ್ರು ಪಿಕ್ಚರ್ ಮಾಡೋದಕ್ಕಿಂತ ಮುಂಚೆ ಪಿಕ್ಚರ್ ನೋಡಾಗೋಗಿದೆ. ಸೊ ಆ ಪಾತ್ರಕ್ಕೆ ಹಿಂಗೆ ಇದೆ ಅಂತ ಗೊತ್ತು. ಅದರಿಂದ ಈ ಪಾತ್ರದ ಪ್ರಾಬ್ಲಮ್ ಇತ್ತು, ಜಯಾಬಾದೇವಿ ಕ್ಯಾರೆಕ್ಟರ್ ಪ್ರಾಬ್ಲಮ್ ಇತ್ತು. ನಾ ಹೇಳದ್ನಲ್ಲ, ಅಮಿತಾಬ್ ಬಚ್ಚನ್ ಜಾಗದಲ್ಲಿ ಶತ್ರುಘ್ನ ಸಿನ್ಹಾ ಬರ್ಬೇಕಾಯ್ತು. ಅವ್ರು ಶತ್ರುಘ್ನ ಸಿನ್ಹಾ ಟಾಪ್ ಅಲ್ಲಿ ಇದ್ರು. ಆಮೇಲೆ ಒಳ್ಳೆ ಕಾಸ್ಟಿಂಗ್ ಹಾಕ್ಬೇಕು. ಬಟ್ ಅಮಿತಾಬ್ ಬಚ್ಚನ್ ಹಾಕಿದ್ದು ಆ ಪಿಕ್ಚರ್ಗೆ ಪ್ಲಸ್ ಪಾಯಿಂಟ್ ಆಯ್ತು. ಆಮೇಲೆ ಹೊಸಬ ವಿಲನ್ ಹಾಕ್ಬಿಟ್ರು ಅಂತ ಒಂದು ವಾರ ಜನ ವಿಲನ್ ವಾಯ್ಸ್ ಸರಿ ಇಲ್ಲ, ವಿಲನ್ ಡೈಲಾಗೇ ಸರಿ ಇಲ್ಲ ಅಂದ್ರು. ಆಮೇಲೆ ಶೋಲೆ ಓಡಿರೋದೇ ಆ ವಿಲನ್ ಇಂದ. ಹೌದು, ಆ ಶೋಲೆನೇ ಆ ಪಿಕ್ಚರ್ ಅದರಿಂದಾನೇ ಓಡ್ತು. ಯಾಕೆ ಅಂದ್ರೆ ಹೊಸಾದ್ ಮಾಡಿದ್ರೆ ಜನ ತಗೋತಾರೆ ಅನ್ನೋದು ಒಂದು. ಆಮೇಲೆ ನೀವು ಶೋಲೆ ಪಿಕ್ಚರ್ದು ನೀವು ಕಥಾವಸ್ತು ನೋಡಿದ್ರೆ ಈ ಬಹಳ ಹಳೆ ಕಥಾವಸ್ತು. ಏನು ಅಂದ್ರೆ ಒಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ, ಅವನು ಕೈ ಕತ್ತರಿಸ್ಬಿಟ್ಟಿರ್ತಾನೆ, ಇವನು ಕೈ ಇರೋ 4 ಜನ ಇಬ್ಬರನ್ನ ಕರ್ಕೊಂಡ್ಬಂದ್ಬಿಟ್ಟು ಅವನ್ನ ಸಾಯಿಸ್ತಾರೆ ಅಲ್ವಾ. ಇವನ್ ಮನೆಯನ್ನೆಲ್ಲ ಬರ್ಬಾದ್ ಮಾಡಿರ್ತಾನೆ, ಅವ್ನು ಲಾಸ್ಟಲ್ಲಿ ಅವನ್ನ ಬರ್ಬಾದ್ ಮಾಡ್ತಾನೆ. ಬಟ್ ದ ವೇ ಆಫ್ ಟೇಕಿಂಗ್ ಇಟ್, ದ ಸಿನಿಮಾ ಮಾಡಿರೋ ರೀತಿ, ಆಮೇಲೆ ಸಿನಿಮಾದು ಕಾಸ್ಟಿಂಗ್, ಆಮೇಲೆ ಆ ಕಾಲಕ್ಕೆ ಒಂದು 3 ಕೋಟಿ ರೂಪಾಯಿ ತನಕ ಹಾಕಿರ್ಬೋದು ಆ ಪಿಕ್ಚರ್ಗೆ. ಹೌದು, 3 ಕೋಟಿ ಒಂದು ಅಂದ್ರೆ ತಮ್ಮ ಸರ್ವಸ್ವವನ್ನು ಹಾಕಿರ್ಬೋದು ಅಂತ ಹೇಳ್ಬೋದು. 75ನೇ ಇಸ್ವಿಯಲ್ಲಿ 3 ಕೋಟಿ 2.5 ವರ್ಷ. ಈಗೊಂದು 3,000 ಕೋಟಿ ಅನ್ಬೋದು ನೀವು. ಹೌದು ಅಲ್ವಾ. ಆಮೇಲೆ ನಿಮ್ಗೆ ಅಡ್ವರ್ಟೈಸ್ ಮಾಡಕ್ಕೆ ವಾಲ್ ಪೋಸ್ಟ್ ಒಂದೇ ಮೀಡಿಯಾ ಇರೋದು, ಟಿವಿ ಇಲ್ಲ, ಏನಿಲ್ಲ. ಸೋಷಿಯಲ್ ಮೀಡಿಯಾ ಇಲ್ಲ. ಸ್ಕ್ರೀನ್ ಅಂತ ಒಂದು ಮ್ಯಾಗಝಿನ್ ಬರೋದು, ಅದ್ರಲ್ಲಿ ಬರೋದು, ಇದು ಚಿತ್ರದ ಯಾವ್ದೋ ಬರೋದು. ಬಟ್ ಟೋಟಲಿ ಒಂದು ಶೀಟ್ ಹಾಕ್ಬೇಕು ಅಂದ್ರೆ ಅವಲ್ಲೇ ಕಾಸ್ಟ್ಲಿ ಆಗೋದು. ಹೌದು. ಆದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿಯಲ್ಲಿ ಹೆಂಗೆ ಓಡ್ಬೋದು ಸಿನಿಮಾ ಚೆನ್ನಾಗಿದ್ರೆ ಅಂದ್ರೆ ಶೋಲೆ ಅದಕ್ಕೂ ಇನ್ನೊಂದು ನಿದರ್ಶನ. ಮೌತ್ ಟು ಮೌತ್. ಶೋಲೆ ನೋಡಿಲ್ವ ನೀನು? ವೇಸ್ಟ್ ನೀನು. ಸಿನಿಮಾ ಕಣೆಯ. ಯಾವ ಜನ ತಲೆನೋವು ಹೋಗ್ಬೇಡ ಸಿನಿಮಾಗೆ ಅಂತ ಹೇಳ್ತಾರಲ್ಲ, ಅದೇ ಸಿನಿಮಾ ಓಡಿಸಿದ್ರು ವೆನ್ ಇಟ್ ವಾಸ್ ಗುಡ್. ನೀವು ಏನೇ ಕಾರಣಕ್ಕೂ ಜನಗಳನ್ನ ತಪ್ಪು ಅನ್ಬಾರ್ದು. ಇನ್ನ ನೀವು ಮೀಡಿಯಾದಲ್ಲಿರೋ ಕೆಲವರು ಎಲ್ಲ ಅಲ್ಲ, ಮೀಡಿಯಾನೇ ಸಿನಿಮಾನ ಓಡಿಸೋದು, ಅದ್ರಲ್ಲಿ ನನ್ನ ದೂಸರ ಮಾತೇ ಇಲ್ಲ. ಇವಾಗ ಯೂಟ್ಯೂಬರ್ಸ್ ಬಂದರು, ಯೂಟ್ಯೂಬರ್ಸ್ ಇಂದ ಬಹಳ ಹೆಲ್ಪ್ ಆಗ್ತಾ ಇದೆ. ಕಾಲ ಅಂತ ಚೇಂಜ್ ಆಗ್ತಾ ಇದೆ. ನೋಡಿ ಸರ್, ಮುಂಚೆ ನಾಟಕ ಇತ್ತು, ಸಿನಿಮಾ ಇತ್ತು, ಸಿನಿಮಾ ಆದ್ಮೇಲೆ ನಿಮಗೆ ಟಿವಿ ಬಂದು ಡಾಮಿನೇಟ್ ಮಾಡ್ತು. ಈಗ ಟಿವಿನೂ ಡಾಮಿನೇಟ್ ಮಾಡಿ ಯೂಟ್ಯೂಬ್ ಇದೆ, ಒಪ್ಕೊಂಡ್ಬಿಡ್ಬೇಕಷ್ಟೇ. ಯು ಆರ್ ನಾಟ್ ದ ಸುಪ್ರೀಂ. ನೀನಲ್ಲಪ್ಪ, ನಿನ್ ಟೈಮ್ ಮುಗೀತು, ನೀನ್ ದೊಡ್ಡಪ್ಪ ಚಿಕ್ಕಪ್ಪ ಅಲ್ಲಿ ನಿಂತ್ಕೋ. ಈಗ ಮಕ್ಳು ಬಂದವ್ರೆ, ಸೊ ಮಕ್ಳು ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಉದ್ರೇಕಗೊಂಡು ಜಾಸ್ತಿ ತೋರಿಸ್ತಾರೆ ಅಲ್ವಾ, ತೋರಿಸ್ತಾರೆ. ಬಟ್ ಸರಿ ಹೋಗ್ತಾರೆ ಅವರು, ಅದರಲ್ಲೂ ಫಿಲ್ಟರ್ ಆಗುತ್ತೆ. ಈ ಕಸ ಕಡ್ಡಿಗಳೆಲ್ಲ ಒಬ್ರದ್ದು ಒಳ್ಳೆ ಯೂಟ್ಯೂಬರ್ಸ್ ಮಾತ್ರ ನಿಂತ್ಕೋತಾರೆ. ನೋಡಿ ಬೇಕಾದ್ರೆ, ಫ್ರಮ್ ಮೈ ವರ್ಡ್, ಒಳ್ಳೆ ಯೂಟ್ಯೂಬರ್ಸ್ಗೆಲ್ಲ ಹೈಲೈಟ್ ಆಗುತ್ತೆ. ಯಾಕಂದ್ರೆ ಅವ್ರು ಇವತ್ತು ಮಾಧ್ಯಮ ನಡೆಸ್ತಾ ಇದ್ದಾರೆ ಸರ್. ಹೌದು ಸರ್. ಅದರಲ್ಲಿ ಕೆಲವರು ಹಿಂದೂ ಮುಂದೆ ಗೊತ್ತಿಲ್ಲದವರು ನುಗ್ಬಿಟ್ಟು ಏನೋ ಮಾತಾಡ್ಬಿಡ್ತಾರೆ ಸಿನಿಮಾ ಬಗ್ಗೆ. ಸಿನಿಮಾನ ನೀವು ಒಳ್ಳೆ ಸಿನಿಮಾನ ಹಾಳು ಮಾಡಕ್ ಆಗಲ್ಲ, ಮಾಡಿದ್ರು ಸ್ವಲ್ಪ ದಿನ. ಅದಕ್ಕೆ ಹೇಳ್ತಾರಲ್ಲ, ಸಮ್ ಪೀಪಲ್ ಕ್ಯಾನ್ ಬಿ ಫುಲ್ಡ್ ಫಾರ್ ಸಮ್ ಟೈಮ್ಸ್, ಆಲ್ ಪೀಪಲ್ ಕ್ಯಾನ್ ಬಿ ಫುಲ್ಡ್ ಫಾರ್ ಸಮ್ ಟೈಮ್ಸ್. ಉದಾಹರಣೆ ಇದೆ ಅಲ್ವಾ, ಆಲ್ ಕ್ಯಾನ್ ಬಿ ಫುಲ್ಡ್ ಫಾರ್ ಆಲ್ ಟೈಮ್ಸ್. ಅದಕ್ಕೆ ಆಮೇಲೆ ನೀವು ಡ್ರೆಸ್ ಕಾಸ್ಟ್ಯೂಮ್ ಅಂತ ನೋಡಿದ್ರೆ ಆ ಪಿಕ್ಚರ್ ಅಲ್ಲಿ ಈ ಧರ್ಮೇಂದರ್ಗೂ ಅಮಿತಾಬ್ ಬಚ್ಚನ್ಗೂ ಅಂತ ದೊಡ್ಡ ಕಾಸ್ಟ್ಯೂಮ್ ಏನಿಲ್ಲ. ಬಟ್ ಅವ್ರಿಗೆ ಇನ್ನೊಂದು ನನಗೆ ಖುಷಿ ಆಗೋದೇನು ಅಂದ್ರೆ ಬೆಲ್ ಬಾಟಮ್ ಪ್ಯಾಂಟ್ಗಳಾಗ. ಹೌದು ಅಲ್ವಾ, ಅದೇ ಫ್ಯಾಷನ್. ಒಬ್ಬ ಇಬ್ರು ನಿಮ್ಗೆ ಅದೆಲ್ಲ ನೋಡೋದಿಲ್ಲ ಅಂತ ಹೇಳದ್ ನಾನು. ಅಂದ್ರೆ ಒಳ್ಳೆ ಪಿಕ್ಚರ್ ಆದಾಗ ಅದೆಲ್ಲ ನೋಡೋದೇ ಇಲ್ಲ. ಒಳ್ಳೆ ಜೈಲ್ನಿಂದ ಬಂದವನು ಬೆಲ್ ಬಾಟಮ್ ಎಲ್ಲ ಹಾಕೊಂಡ್ಬರ್ತಾನ, ಒಂದ್ ಕೋಟ್ ಹಾಕೊಂಡ್ಬರ್ತಾನ. ನೀವು ಅದ್ರೊಳಗೆ ಅಬ್ಸರ್ವೇಷನ್ ಅಲ್ಲಿಗೆ ಹೋಗೋದೇ ಇಲ್ಲ. ಆಮೇಲೆ ವೀರು ಜೈ ಇಬ್ರು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಇಬ್ರು ಬೇಡಿ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಯಾರು, ಸಂಜೀವ್ ಕುಮಾರ್, ಜೈ ಹಮ್ನೆ ಇಸ್ ಇನ್ಸ್ಪೆಕ್ಟರ್ ಕೋ ಪಹಲೆ ಕहीं देखा है ಅಂತ. ಇವನ್ನೆಲ್ಲ ಮೊದಲೇ ನೋಡಿದ್ದೀನಿ. ನೋಡಿ ಆಪೋಸಿಟ್ ಡೈಲಾಗ್ ಏನು ಅಂತೆ, मुझे तो हर पुलिस वालों की शक्ल एक सी नजर आती है. ಆಮೇಲೆ ಒಂದು ಟಾಂಟು, ಆ ಒಂದು ಕಾಯಿನ್ ಎರಡೂ ಕಡೆನೂ ಅದೇ ಇರೋದು ಅನ್ನೋದು ಅವ್ನು ಸಾಯೋವರೆಗೂ ಹೇಳಲ್ಲ ಅಲ್ವಾ. ಆಮೇಲೆ ಆ ಟ್ರೈನ್ ಮೇಲಿರೋ ಫೈಟು ಎತ್ತ ಅದ್ಭುತವಾಗಿ ಒಂದು ಹಾಲಿವುಡ್ ಸಿನಿಮಾ ತೆಗ್ದಂಗೆ ತೆಗ್ದೇವ್ರಿ ಸರ್. ಒಟ್ಟು ಚೆನ್ನಾಗಿದ್ದಾಗ ಮೆಚ್ಕೊಂಬಿಡಿ. ಆಮೇಲೆ ಪ್ರೌಡ್ ಟು ಬಿ ಎ ಇಂಡಿಯನ್ ಬಿಕಾಸ್ ಶೋಲೆ ವಾಸ್ ಡನ್ ಇನ್ ಇಂಡಿಯಾ. ಶೋಲೆ ವಾಸ್ ಡನ್ ಇನ್ ಇಂಡಿಯಾ ಬೈ ಇಂಡಿಯನ್ಸ್ ಅಂತ ಒಂದು ಪ್ರೌಡ್ ಬೇಕು ಅಲ್ವಾ. ಅದ್ರ ಜೊತೆಗೆ ಇನ್ನೊಂದು ಪ್ರೌಡ್ ಏನಂದ್ರೆ ಕರ್ನಾಟಕದಲ್ಲಿ ಅದರ ಚಿತ್ರೀಕರಣ ಆಗಿದೆ ಅನ್ನೋದು ಅಲ್ವಾ. ಅದು ಇನ್ನೂ ಒಂದು ಹೆಮ್ಮೆ, ನಮ್ಗೆ ಹೆಮ್ಮೆ ವಿಷಯ ಅದು. ಹೌದು ನೋಡಿ, ಹಂಗ್ ನೋಡ್ಬಿಟ್ಟು ನಿಮ್ಗೆ ಎಲ್ಲೂ ಅವರು ಚಿಕ್ಕ ಚಿಕ್ಕ ರೋಲಲ್ಲಿ ಯಾರೋ ನಮ್ಮವ್ರನ್ನ
ಅವ್ರ ಕಡೆಯವ್ರನ್ನೇ ಎಲ್ಲ ಹಾಕಿದ್ರು, ತಂದ್ರು, ಸಿನಿಮಾನ ಕ್ಲೀನಾಗಿ ಮಾಡಿದ್ರು. ಇವಾಗ ನಾವು ಇದೇ ಈಕ್ವಲೆಂಟ್ ಆಗಿ ಹೇಳೋದ್ರೆ ಸಿಪಾಯಿ ರಾಮು ನೀವು ಲೆಕ್ಕ ಹಾಕಿದ್ರೆ ತೂಕುದೀಪ ಶ್ರೀನಿವಾಸು ಇದೇ ಅಮ್ಜದ್ ಖಾನ್ ತರ ಈ ಕನ್ನಡ ಇಂಡಸ್ಟ್ರಿಗೆ ನಿಂತ್ಕೊಂಡಿರೋ ವ್ಯಕ್ತಿಯವರು. ಸರ್ ಒಂದು ಪ್ರಶ್ನೆ ಇತ್ತು ನನಗೆ, ಈಗ ಸಿಪಾಯಿ ರಾಮುನ ಚಂಬಲ್ ಕಣಿವೆಯಲ್ಲಿ ಮಾಡ್ತಾರೆ. ಹೌದು. ಅಂದ್ರೆ ನಾವು ಕರ್ನಾಟಕದವ್ರು ಅಲ್ಲಿ ಹೋಗಿ ಮಾಡ್ತೀವಿ, ಅಲ್ಲಿಂದ ಬಂದು ಇಲ್ಲಿ ರಾಮನಗರದಲ್ಲಿ ಅವರು ಶೂಟಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಯಾಕೆ ಇವ್ರು ಇಲ್ಲಿ ಮಾಡ್ಬೋದಿತ್ತು, ಅವ್ರು ಅಲ್ಲಿ ಮಾಡ್ಬೋದಾಗಿತ್ತು ಅನ್ನುವಂಥದ್ದು ಒಂದು ಪ್ರಶ್ನೆ. ಇದಕ್ಕೆ ಆಸ್ಟ್ರೇಲಿಯಲ್ಲಿ ಸಿನಿಮಾ ಓಡಬೇಕಾದ್ರೆ ಇಂಡಿಯಾ ಶೂಟ್ ಮಾಡಬೇಕು. ಓಹೋ, ಇಂಡಿಯಾದಲ್ಲಿ ಸಿನಿಮಾ ಓಡ್ಬೇಕಾದ್ರೆ ಆಸ್ಟ್ರೇಲಿಯಾ ಶೂಟ್ ಮಾಡ್ತಾರೆ. ಅಲ್ಲಿರೋರ್ಗೆ ಅದೇ ತೋರಿಸಿದ್ರೆ, ಈಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಎಲ್ಲ ಮಾಡೋದು, ನಾನು ಕೇರಳದ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಏನ್ರಿ ನೀವು ಕರ್ನಾಟಕದಾಗೆ ಕೇರಳ ದೇವಸ್ಥಾನ ತೋರಿಸ್ತೀವಿ ಅಂದ್ರೆ, ಅರೆ ನಿಮ್ಗೆ ಯಾವ್ದು ಗೊತ್ತಿಲ್ಲ ಅಂತ ತೋರಿಸ್ತೀವಿ. ನಾನು ತಿರ್ಗಾ ಚಾಮುಂಡಿ ಬೆಟ್ಟ, ಮೈಸೂರು ಅರಮನೆ ಇದೇ ತೋರಿಸಿದ್ರೆ ಇವನ್ನೆಲ್ಲೂ ಹೋಗಲ್ಲ ಕಣಯ್ಯ, ಇಲ್ಲೇ ಇರ್ತಾನೆ, ಇವ್ರು ಇದನ್ನ ನೋಡ್ಬೇಕು, ಅಲ್ಲಿ ಹಂಗೈತಾ ಅಂತ. ಸೊ ಇಡೀ ಭಾರತಕ್ಕೆ ಯು ಹ್ಯಾವ್ ಎ ಬ್ಯೂಟಿಫುಲ್ ಪ್ಲೇಸ್ ಕರ್ನಾಟಕ, ಅದರಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ರಾಮನಗರ. ಅವಾಗ ಇನ್ನೂ ಒಂದು ದೊಡ್ಡ ಬಂತು, ಸ್ಟೇಯಿಂಗ್ ಪ್ಲೇಸಸ್ ಇಲ್ಲ ಫಿಲ್ಮ್ ಆಕ್ಟರ್ಸ್ಗೆ. ಅಂದ್ರೆ ಬ್ಯಾಂಗ್ಳೂರ್ ಇಷ್ಟು ಬೆಳೆದಿರ್ಲಿಲ್ವ, ಸ್ಟೇಯಿಂಗ್ ಪ್ಲೇಸ್ ಅಂದ್ರೆ ಅಲ್ಲಿ ನನ್ನ ಮಾತು ಇತ್ತು, ಆಮೇಲೆ ಅಶೋಕ ಹೋಟ್ಲೆಲ್ಲ ಇತ್ತು, ಇಲ್ಲ ಅಂತಿಲ್ಲ. ಬಟ್ ಒಂದು ಪ್ರಚಾರದಲ್ಲಿದೆ, ವಿ ಡೋಂಟ್ ಹ್ಯಾವ್. ಬೆಂಗಳೂರು ಅಂದ್ರೆ ಇವಾಗ ನೀವು ಅಮೆರಿಕಾ ಅಂತ ಹೋಗ್ಬಿಟ್ಟು ಲಂಡನ್ಗೆ ನಾವು ಹೋಗ್ಬಿಟ್ಟು ಇಂಡಿಯಾ ಅಂದ ತಕ್ಷಣ ಒಂದು ಹುಡುಗನಿಗೆ ಪೆನ್ನು ಪೇಪರ್ ಕೊಟ್ಬಿಟ್ಟು ಇಂಡಿಯಾ ಬರಿ ಅಂದ್ರೆ ಒಂದು ಹುಡುಗ ಬಟ್ಟೆ ಏನು ಇಲ್ಲದೆ ತೆಳ್ಳಿಗೆ ಒಂದು ಹಳೆ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬೇಡೋದೊಂದು ಬರಿತಾನ. ಯಾಕೆ ಅವನ್ನ ಕಲ್ಸಿರೋದು ಹಂಗೆ. ಅವ್ರಕ್ಕಿಂತ ರಿಚ್ ಆಗಿದ್ದೀವಿ ನಾವು, ಅಲ್ವಾ? ಬಟ್ ಅದನ್ನ ನೋಡೋದಕ್ಕೆ ಅದಕ್ಕೆ ದೇಶ ಸುತ್ತಬೇಕು, ಕೋಶ ಓದ್ಬೇಕು. ನೀವೇನ್ ಕೋಶ ಓದಿದ್ರು ಆಗಲ್ಲ, ಅಲ್ಲೇ ಹೋಗ್ಬೇಕು. ಅದಕ್ಕೆ ನೀವು ಇಲ್ಲಿ ರಾಮನಗರದಲ್ಲಿ ಇಂಥ ಒಂದು ಜಾಗ ಇದೆ. ಆಮೇಲೆ ಎಷ್ಟೊಂದು ಸಿನಿಮಾ ಮಾಡಿದೀವಿ ನಾವು, ಇಲ್ಲ ಅಂತಿಲ್ಲ. ನಾವು ರಾಮನಗರ ಏನ್ ಬಿಟ್ಟಿಲ್ಲ, ನಾವು ಮುಂಚೆನೂ ಸಿನಿಮಾ ಮಾಡಿದೀವಿ, ಅದೇ ಅದಾದ್ಮೇಲೆ ಜಾಸ್ತಿನೂ ಮಾಡಿದೀವಿ. ರಾಜ್ಕುಮಾರ್ ಅವ್ರದ್ದೊಂದು ಪ್ರತಿಕ್ರಿಯೆನೂ ಕೂಡ ಇತ್ತು ಅಂತ ಫ್ರೆಂಡ್ಸ್ ಇಲ್ಲ, ಅವರು ಸಿನಿಮಾ ನೋಡಿದ್ರು, ಅದ್ಭುತ ಅಂತ ಹೇಳಿದ್ರು. ಅದು ನನಗೆ ಆತರ ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ತು. ಅದು ನಾನು ಬೇರೆ ಕಡೆನೂ ಹೇಳಿದ್ದೀನಿ. ಏನು ಅಂದ್ರೆ ಪರಶುರಾಮ ನಡೀತಾ ಇತ್ತು ಇಲ್ಲಿ ಶೂಟಿಂಗು. ನೀವು ಅದರಲ್ಲಿ ಇನ್ಸ್ಪೆಕ್ಟರ್? ನಾನು ಇಲ್ಲ, ಆರ್ಮಿ ಚೀಫ್. ಓಕೆ. ಅವರು ಆರ್ಮಿ ಜವಾನು, ನಾನು ಚೀಫ್. ಸೊ ನಾನೇ ಇವ್ರಿಗೆ ಗೈಡ್ ಮಾಡಿ ಹಿಂಗ್ ಹೋಗಿ ಟ್ರೈನಿಂಗ್ ಎಲ್ಲ ಮಾಡಿಸೋ ಟ್ರೈನಿಂಗ್ ಚೀಫ್ ನಾನು, ಕರ್ನಲ್ ಏನೋ. ಸೊ ಒಂದು ಫ್ಲಾಶ್ ಬ್ಯಾಕ್, ನೀನು ನೋಡು ಮುಂದೆ ನಾನಿನ್ನ ಹಿಂದೆ ಹಾಡಿದೆಲ್ಲ, ಆ ಹಾಡು ಮುಗಿದ ತಕ್ಷಣನೇ ಫ್ಲಾಶ್ ಬ್ಯಾಕಲ್ಲಿ ನನ್ನ ಎತ್ಕೊಂಡು ತಿರುಗಿಸ್ತಾ ಇರ್ತಾರೆ ರಾಜ್ಕುಮಾರ್, ಹೀರೋಯಿನ್ ಅನ್ಕೊಂಡು ವಿಜುವಲ್ ಹೊಡಿತಾ ಇರ್ತಿಲ್ಲ ಅದು. ಸೊ ಸೀನ್ ಇದೆ, 4-5 ಸೀನ್ ಇದೆ ಪರಶುರಾಮದಲ್ಲಿ ನಂದು. ಆಗ ಒಂದು ಇನ್ಸಿಡೆನ್ಸ್ ನಡೀತು. ನಾವು ಪ್ಯಾಲೇಸ್ಗೆ ಹೋದ್ವಿ, ಶೂಟಿಂಗ್ ಪ್ಯಾಲೇಸಲ್ಲಿ. ಸೊ ಹೋದ್ರೆ ಪುಣ್ಯಕ್ಕೆ ನಾನು ಹೊಸಬನೇ ಸಿನಿಮಾ ಇಂಡಸ್ಟ್ರಿ ಲೆಕ್ಕ ಹಾಕಿದ್ರೆ, ಬಟ್ ಅಣ್ಣವ್ರು ನಂಗೆ ಭಾಳ ಮರ್ಯಾದೆ ಕೊಡೋರು. ಇವು ಕಲಾವಿದರು ನಾವೆಲ್ಲ ಒಬ್ರ ಥರ ಮಾತಾಡ್ತೀವ್ರು, ಎಲ್ಲರ ಥರ. ಆ ಮರ್ಯಾದೆಗೋಸ್ಕರ, ಅಣ್ಣವ್ರು ಕೊಟ್ಟರು ಮರ್ಯಾದೆಗೋಸ್ಕರ ನನಗೆ ಮೇಕಪ್ಪು ಅಣ್ಣವ್ರ ಪಕ್ಕದಲ್ಲಿ. ಇಮ್ಯಾಜಿನ್ ಮಾಡಿ, ಪ್ಯಾಲೇಸ್ನಲ್ಲಿ ಮೇಕಪ್ ರೂಮ್ ಹಿಂಗೆ ಟೇಬಲ್ ಇಟ್ಟರೆ ಬೇರೆಯವ್ರಿಗೆಲ್ಲ ಅಲ್ಲಿ ಬರದ ಕೆಳಗಡೆ ಕೂತ್ಕೊಂಡು ಹಿಂಗೆ ಗಿಚ್ ಅವಾಗ ಅನ್ನೋರು. ನನಗೆ ಸರ್ ಮೇಕಪ್ ರೆಡಿ ಸರ್, ಎಲ್ಲಿ ಅಂತ ಅಣ್ಣವ್ರ ಪಕ್ಕದಲ್ಲಿ. ಅಣ್ಣವ್ರು ಬರೋದಕ್ಕಿಂತ ಮುಂಚೆ ಮೇಕಪ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಕೂತಿದ್ದೀನಿ. ಅಣ್ಣವ್ರು ಬಂದೇ ಬಿಟ್ರು, ಕೂತ್ಕೊಳ್ಳಿ ಮಾಡಿ ಅಂತ ಹೇಳಿ. ಅಣ್ಣವ್ರಿಗೆ ಮೇಕಪ್ ಮ್ಯಾನ್ ಇದ್ದಾರೆ, ಅವ್ರು ಬಂದರು, ಮೇಕಪ್ ಮಾಡ್ತಾಯಿದ್ರು. ಇನ್ನೂ ಮೇಕಪ್ ಹಾಕಿಲ್ಲ ಅಣ್ಣವರು, ನಾನು ಹಾಕಿಲ್ಲ, ಜಸ್ಟ್ ಬಂದು ಕೂತಿದ್ವಿ. ದಯಾನಂದ್ ಅವರೇ ಶೂಟಿಂಗ್ ನಡೀತಾ ಇದೆ ಅಲ್ವಾ, ಅಮಿತಾಬ್ ಬಚ್ಚನ್ ಬಂದವ್ರೆ ಅಲ್ವಾ? ನಾನು ಬಂದವ್ರಣ್ಣ. ನಮ್ಮ ರಾಜು ಅಣ್ಣ, ರಕೇವಿ ರಾಜು ಅಣ್ಣ ಡೈರೆಕ್ಟ್ರ್. ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ನೋಡಕ್ ಬಿಡ್ತಾರ ನಮ್ಮನ್ನ. ಇಮ್ಯಾಜಿನ್ ಮಾಡಿ, ಒಬ್ಬ ಮನುಷ್ಯನ ಡೌನ್ಗೆ ಹೋಗೋದು ಇಷ್ಟ. ರಾಜ್ಕುಮಾರ್ಗೆ ಕರ್ನಾಟಕದಲ್ಲಿರುವಾಗ ಒಳಗಡೆ ಬಿಡ್ತಾ ಇರ್ತಾರ ಶೂಟಿಂಗ್ ಜಾಗದಲ್ಲಿ, ಅದು ಪ್ಯಾಲೇಸಲ್ಲಿ. ನಂದು ಇಲ್ಲಣ್ಣ, ನೀವು ಹೋದ್ರೆ ಬಿಡ್ತಾರಣ್ಣ, ಹೋಗ್ಬೋದು. ಇಲ್ಲ ಏನು ತೊಂದರೆ ಆಗಲ್ವ ಅವರಿಗೆ, ಸ್ವಲ್ಪ ನಮ್ಮನ್ನ ಏನೋ ಬಿಡ್ಬೋದು, ಒಳಗಡೆ ಬಿಡ್ಬೋದು, ಮಾತಾಡ್ಸ್ಕೊಂಡು ಬರ್ಬೋದಾ? ಹೋಗ್ಬೋದಣ್ಣ. ನನಗೇನು ಒಳಗೆ ಆಸೆ, ಅಡ್ಡವರ ಊಟ ಜೊತೆ ಎಲ್ಲ ಹೋಗ್ಬಿಡಲ್ಲ. ಸರಿ, ಅಲ್ಲಿಂದ ಹಿಂಗೆ ಇಳಿದ್ವಿ ಸರ್. 150 ಜನ 200 ಜನ ಬಂದರು ಹಿಂದೆ. ಅಣ್ಣೋ ಜಯವಾಲಿ ಅಂತ ಎಲ್ಲರೂ ಬಂದರು. ಅವ್ರಿಗೇನು ಅಂದ್ರೆ ಈಗ ಅಮಿತಾಬ್ ಬಚ್ಚನ್ ನೋಡೋಕೆ ಹೋಗ್ತಾರೆ ಅಂತ ಗೊತ್ತಾಯ್ತು, ಜೊತೆಲಿ ಹೋಗೋಣ ಅಂತ. ಅಣ್ಣವರು ನೋಡಿ ಪಾಪ ಎಷ್ಟು ಕಷ್ಟಪಟ್ಟು ಅವರು ಒಳ್ಳೆ ಹಣವಂತರು, ಆದರೂ ಕೂಡ ಕೆಲಸದ ಮೇಲೆ ಎಷ್ಟು ಶ್ರದ್ಧೆ ಇದೆ ನೋಡಿ ಇವ್ರಿಗೆ. ನನಗೆ ಅಲ್ಲೇ ಮಾಡ್ಕೊಂಬರ್ತೀನಿ, ಇಲ್ಲೇ ಮಾಡ್ಕೊಂಬರ್ತೀನಿ ಅಂತೇಳಿ ನೋಡಿ, ಇಲ್ಲಿ ಮತ್ಕಡೆ ನಿಂತ್ಕೊಂಡು ಮಾಡಿಸ್ಕೊತಾ ಇದ್ದಾರೆ ಮೇಕಪ್ನ. ಪಾಪ ಅನ್ಕೊಂಡು ಹಿಂಗೆ ಹೋಯ್ತಾ ಇದ್ದೀವಿ, ಸೈಲೆಂಟ್ ಆಗ್ಬಿಡ್ತು ಇದ್ದಕ್ಕಿದ್ದಂಗೆ. ನಾನು ಹಿಂಗೆ ತಿರುಗಿ ನೋಡಿದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಬ್ಲ್ಯಾಕ್ ಕ್ಯಾಟ್ಸ್ ಇರೋದು ಎಲ್ಲರನ್ನೂ ಎಳ್ದಾಕ್ಬಿಟ್ಟವ್ರೆ.
ಓಹೋ. ನನ್ನೂ ಹೇಳ್ದಕ್ ಬಿಡೋರು, ಅಣ್ಣವ್ರು ಮಾತಾಡಿಸ್ತಾ ಇದ್ರಲ್ಲ ಅದಕ್ಕೆ ಬಿಟ್ಟರು. ಸರಿ ಅಣ್ಣ ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹಂಗೆ ಹೋದ್. ಸರ್ ಆ ಸೀನು ಕಣ್ಣು ಕಟ್ಟದಂಗಿದೆ ನನಗೆ. ಮೇಕಪ್ ಮಾಡ್ತಾ ಇದ್ದಾರೆ, ದಾಡಿ ಅಂಟಿಸ್ತಾ ಇದ್ದಾರೆ ಅಮಿತಾಬ್ ಬಚ್ಚನ್. ಅವ್ರು ಹಿಂಗೆ ಕೂತಿದ್ದಾರೆ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ. ದಾಡಿ ಹಿಂಗೆ ಅಂಟಿಸ್ತಾ ಇರುವಾಗ ಏನೋ ಮೇಕಪ್ ಮ್ಯಾನು ಯಾರೋ ಹೇಳಿದ್ರು ಅಂತ ಕಾಣುತ್ತೆ. ಹಿಂಗೆ ನೋಡಿದ್ರು ಈ ಸ್ಕೂಲ್ ಬಿಟ್ರೆ ಚಿಕ್ಕ ಮಕ್ಳು ಓಡ್ ಬರಲ್ವಾ, ಒಟ್ಟಿಗೆ ಓಡ್ ಬರ್ತಲ್ಲ, ಹಂಗೆ ಅರು ಕಾಲಡಿ ಮನುಷ್ಯ ದಾನ 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 ಅಂತ ಲಿಟ್ರಲಿ ಓಡಿದ್ರು ಸರ್. ಓಡಿ ಬಂದು ರಾಜ್ಕುಮಾರ್ ಕಾಲಿಗೆ ನಮಸ್ಕಾರ ಮಾಡಿ ಪಾಯ್ಲದು ಅನ್ಕೊಂಡು ನಿಂತ್ಕೊಂಡು ಎಂಥ ಲೆಜೆಂಡ್ಸು, ಒಂದು ಕರ್ನಾಟಕದ ಲೆಜೆಂಡು, ಇನ್ನೊಂದು ಭಾರತದ ಲೆಜೆಂಡು, ಇಬ್ರು. ಅಣ್ಣ ಅವ್ರ ಮೇಲೆ ಇಂಗ್ಲೀಷ್ ಕೇಳ್ಬೇಕು, ನೀವು ಕಲ್ತ್ಕೊಂಡಿದ್ರಲ್ಲ, ಇಂಗ್ಲೀಷಲ್ಲಿ ಹಾಡೇ ಹೇಳ್ಬಿಟ್ಟಿದ್ರಲ್ಲ, ಲವ್ ಮಿ ಹರ್ ಹೇಟ್. ಐ ಆಮ್ ವೆರಿ ಹ್ಯಾಪಿ I could see you, my son, all my children, sir, you are a big fan. Oh, thank you, sir. I'm honored you came here, sir. One word, I would have come there, sir. I would have come to your place, sir. No. I wanted to see you. How is your stomach? How is your hand? ಅಂತೆಲ್ಲ ಕೇಳಿದ್ರು. ಆಮೇಲೆ ನಮ್ಮ ಶಿವರಾಮ್ ಅವ್ರ ಅಣ್ಣನ ಬಗ್ಗೆ ಎಲ್ಲ ಮಾತಾಡ. I got all the information. Very, very nice, very nice. Please, you can carry on. If any problem is there, you can tell me. We can shift. ನಿಮ್ಗೆ ಏನೋ ತೊಂದರೆ ಆಗುತ್ತೆ, ನಾನು ಶಿಫ್ಟ್ ಮಾಡ್ತೀನಿ. ಓ ಗಾಡ್ ಏನ್ರಿ? ನೋ ಸರ್, ನೋ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಅಂತೇಳಿ ಹಿಂಗೆ ನಿಂತಿರು. ನೋ ಯು ಕ್ಯಾರಿ ಆನ್, ಯುವರ್ ವರ್ಕ್ ಶುಡ್ ನಾಟ್ ಸ್ಟಾಪ್ ಅಂತೇಳಿ. ಎಂಥ ಸರಳ ವ್ಯಕ್ತಿ ಅಲ್ವಾ ಅವರು. ಯಾರು ಸರಳ ವ್ಯಕ್ತಿ? ನೀವು ರೀ. ಅವರು ಸರಳ ರೀ, ಬಟ್ ಎಂಥ ಸರಳ ವ್ಯಕ್ತಿ ನೋಡ್ರಿ. ಇಷ್ಟು ದೊಡ್ಡ ನಟ. ಅಣ್ಣ ನೀವು ದೊಡ್ಡ ನಟನೇ ಅಣ್ಣ ಅಂತ ಒಳಗಡೆ ಏನು ಹೇಳಂಗಿಲ್ಲ. ಅಣ್ಣವ್ರಿಗೆ ನಾನು ಯಾವತ್ತೂ ಹಂಗಲ್ಲ ಅಣ್ಣ ಹಿಂಗೆ ಅಂತ ಹೇಳಕ್ಕಾಯ್ತದ? ನಮ್ಮ ಲೆವೆಲ್ಗೆ ಪಕ್ಕದಲ್ಲಿ ನಿಂತ್ಕೊಳ್ಳೋದೇ ನಮ್ಮ ಪುಣ್ಯ. ಆಮೇಲೆ ಬಂದರು. ಮಾರನೇ ದಿವಸ ಅವಾಗ ಯಾರೋ ಫೋಟೋ ತೆಗೆದ್ರು, ಆ ಫೋಟೋನು ಇದೆ. ಮಾರನೇ ದಿವಸ ಬೆಟ್ಟದ ಮೇಲೆ ಪರಶುರಾಮ ಶೂಟಿಂಗ್ ನಡೀತಾ ಇದೆ ವಿತ್ ಬ್ಲ್ಯಾಕ್ ಕ್ಯಾಟ್ಸ್ ಸೆಕ್ಯೂರಿಟಿ ಎಲ್ಲ ಸೇರಿ. ಅಮಿತಾಬ್ ಬಚ್ಚನ್ ಕೇಮ್ ಅಂಡ್ ಮೆಟ್ ರಾಜ್ಕುಮಾರ್. ಎಲ್ಲರೂ ಕೂತ್ಕೊಂಡ್ರು, ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡು ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಗಿಪ್ಪುನೆಲ್ಲ ಮಾತಾಡಿಸ್ಕೊಂಡು ವಾಪಸ್ ಹೋದ್ರು. ಇದು ಎರಡು ಪರ್ವತಗಳ ಸಮ್ಮಿಲನದ ಮಧ್ಯೆ ನನ್ನಂತ ಒಂದು ಪುಟ್ಟ ಜಲ್ಲಿಕಲ್ಲು ಇತ್ತು ಅನ್ನೋದು ಒಂದು ಖುಷಿ. ತುಂಬಾ 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 ದೊಡ್ಡದಾದಂತ ಒಂದು ಈ ಸಂದರ್ಭದಲ್ಲಿ ನೀವು ಅಲ್ಲಿ ಇದ್ರಿ ಅನ್ನೋದು ಇದೆಯಲ್ಲ, ಅದೇ ಒಂದು ದೊಡ್ಡ ಹೆಮ್ಮೆ ವಿಷಯ ಅಲ್ವಾ. ಈಗ ನಾವು ಇಷ್ಟೊತ್ತವರೆಗೂ ನೀವು ಶೋಲೆ ಬಗ್ಗೆ ಸಾಕಷ್ಟು ವಿಷಯವನ್ನು ಹೇಳಿದ್ರಿ, ಅಣ್ಣವ್ರ ಬಗ್ಗೆನೂ ಸಾಕಷ್ಟು ವಿಷಯವನ್ನು ಹೇಳಿದ್ರಿ. ಈ ಶೋಲೆ ಸಿನಿಮಾದಲ್ಲಿ ಈ ಕ್ಲೈಮ್ಯಾಕ್ಸು ಬೇರೆ ತರ ಇತ್ತು ಮುಂಚೆ ಒರಿಜಿನಲಿ ಮಾಡಿದಾಗ. ಅದರಲ್ಲಿ ಗಬ್ಬರ್ ಸಿಂಗ್ ಅನ್ನ ಸಾಯಿಸುವಂತ ಒಂದು ದೃಶ್ಯ ಇತ್ತು. ಸೆನ್ಸಾರ್ ಮಂಡಳಿಯವರು ಅದನ್ನ ಒಪ್ಪಿಗೆ ಕೊಡ್ಲಿಲ್ಲ. ಅದಾದ ನಂತರ ಅವರನ್ನ ಪೊಲೀಸರಿಗೆ ಹಿಡಿದು ಕೊಡುವಂಥದ್ದು ಒಂದು ಆಯ್ತು ಅಂತ ನಾನು ಕೇಳಿದ್ದೀನಿ. ಅದ್ರ ಜೊತೆಗೆ ಹಾಡುಗಳು R.D. ಬರ್ಮನ್ ಅವರದು ತುಂಬಾ ಅದ್ಭುತವಾದ ಹಾಡುಗಳು. ಇವತ್ತಿಗೂ ಕೂಡ ನಾವು ಆ ಹಾಡುಗಳನ್ನ ಗುಣಗುಡ್ತೀವಿ. ಆ ಹಾಡು ಅಂದ ತಕ್ಷಣ ಒಂದು ಆಕ್ಚುಲಿ ಒಂದು ಸಾಂಗ್ ಇದೆಯಲ್ಲ, ಮೆಹಬೂಬಾ, ಅದು ಆಕ್ಚುಲಿ ಇರ್ಲಿಲ್ಲ ಫಸ್ಟ್. ಓಹ್ ಹೌದಾ? ಸೊ ಸಿನಿಮಾ ರೆಡಿ ಆದ್ಮೇಲೆ, ಅಂದ್ರೆ ರೆಡಿ ಆಗಿದ್ರು ಅಂದ್ರೆ ಅವ್ರು ಒನ್ಸ್ ಫಾರ್ ಆಲ್ ಪ್ಯಾಕಪ್ ಮಾಡಿ ಹೋಗಿಲ್ಲ. ದೇ ಹ್ಯಾಡ್ ಅ ಶೆಡ್ಯೂಲ್ ಅಲ್ಲ. ಆ ಶೆಡ್ಯೂಲ್ ನಲ್ಲಿ ಏನಾಯ್ತು ಅಂದ್ರೆ ಡೈರೆಕ್ಟ್ರಿಗೆ ಒಂದು ಐಡಿಯಾ ಬಂತು, ಸಮಥಿಂಗ್ ಬೇಕು ಅಂತ. ಸೊ ಆವಾಗ ಏನ್ ಮಾಡಿದ್ರು, ಈ ಪರ್ಷಿಯನ್ ಸ್ಟೈಲ್ ಅಂದ್ರೆ ನಿಮ್ಗೆ ಅರಬಿಕ್ ಸ್ಟೈಲ್ ಸಾಂಗ್ ಇದೆಯಲ್ಲ, ಆ ಸಾಂಗ್ ನಾವು ಅಂತ ಆ ಸಾಂಗು. ಆಮೇಲೆ ಜಲಾಲ್ ಆಗಾ ಅಂತ ಅವನು ಆಕ್ಟ್ರು, ಅವ್ರ ಕೈಗೆ ಒಂದು ಮ್ಯಾಂಡ್ಲಿನ್ ಕೊಟ್ಟು ಆ ಮ್ಯಾಂಡ್ಲಿನ್ ಇಟ್ಕೊಂಡು ನಿಂಗ್ ಅಂತ ಮಾಡಿ ಅಲ್ಲಿ ಅಮ್ಜದ್ ಖಾನ್ ಕೂರಿಸ್ಕೊಂಡು ಆ ಸೆಟಪ್ ಸ್ಟುಡಿಯೋ ಅಲ್ಲಿ ಆ ಸಾಂಗ್ ಮಾಡಿರೋದು. ಅಂತ ಅದು ನೋಡಿ, ಅಲ್ಲಿರೋ ಕ್ಯಾರೆಕ್ಟರ್ಸ್ ನೀವು ಗಮನಿಸಿ ನೋಡಿದ್ರೆ ಎಲ್ಲ ಹೆಚ್ಚು ಕಮ್ಮಿ ಅರಬಿಕ್ಕು ಆ ಸ್ಟೈಲ್ ನಲ್ಲಿರೋರ್ನೇ ಹಾಕಿದ್ರು. ನಿಮ್ಗೆ ಹಂಗ್ ನೋಡಿದ್ರೆ ಏನು ಕನ್ಸರ್ನ್ಡೇ ಇಲ್ಲ ಅನ್ಸುತ್ತೆ ಸಿನಿಮಾಗೆ. ಬಟ್ ನೋಡಿ, ಒಂದು ಒಳ್ಳೆ ಒಂದು ಶಾಟ್ ಇದೆ ನಂಗೆ ಇವತ್ತು ನೆನಪಿದೆ. ಅಮ್ಜದ್ ಖಾನ್ ಹಿಂಗ್ ಮಲಗಿರ್ತಾರೆ, ಇಲ್ಲಿಂದ ಒಂದು ಇರುವೆ ಹಿಂಗ್ ಹೋಗ್ತಾ ಇರ್ತದೆ. ಒಂದು ಇರುವೆ ಹಿಂಗ ಮೂವ್ ಆಗುತ್ತೆ ಕೈ ಮೇಲೆ. ಅಲ್ಲಿ ಈ ಸಚಿನ್ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಏಕೆ ಅಂಗಲ್ ಅವರ ಮೊಮ್ಮಗನ್ ಕ್ಯಾರೆಕ್ಟರ್, ಅವನು ಕುದುರೆ ಮೇಲೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಅಂದ್ರೆ ಊರ್ ಬಿಟ್ಟು ಹೋಗೋದು. ಅವನು ಹೋಗಲ್ಲ ಅಪ್ಪನ ಜೊತೆ ಇರ್ತೀನಿ, ಅವ್ನ ತಾತನ ಜೊತೆ ಇರ್ತೀನಿ ಅಂತೆಲ್ಲ ಇರ್ತಾನೆ. ಬಟ್ ಇಲ್ಲ ಅದು ಯಾವ್ದೋ ಬಿಡಿ ಕಂಪ್ನಿ ಕೆಲಸ ಸಿಗುತ್ತೆ, ಹೋಗು ಅಂತ ಕಳಿಸ್ದಾಗ
ಅವನು ಇಲ್ಲಿಂದ ಕುದುರೆ ಹತ್ಕೊಂಡು ಹಿಂಗೆ ಹೋಗ್ತಾನೆ, ಡೈರೆಕ್ಷನ್ ಓಷನ್ ನೋಡಿ, ಅಲ್ಲಿ ಹೋಗ್ತಾ ಇದ್ದಂಗೆನೆ ಇಲ್ಲಿ ಅಮ್ಜದ್ ಖಾನ್ ಇದ್ರ ಮೇಲೆ ಒಂದು ಇರುವೆ ಹೋಗ್ತಾ ಇರ್ತದೆ, ಅಂದ್ರೆ ಇವ್ರನ್ನ ಇರುವೆ ಅನ್ನೋ ಲೆವೆಲ್ಗೆ, ಕಾಂಟ್ರಾಸ್ಟ್ ಲೆವೆಲ್. ಆಮೇಲೆ ಏನು ತೋರ್ಸಲ್ಲ, ಮರ್ಡರ್ ಗಿಡ್ರು ಸುಮ್ಮನೆ ಇರುವೆನ ಹಿಂಗೆ ಹೊಡಿತಾನೆ. ಕಟ್ಟಾದ್ರೆ ಅದೇ ಕುದುರೆ ಮೇಲೆ ಡೆಡ್ ಬಾಡಿ ವಾಪಸ್ ಬರುತ್ತೆ. See, this is what we have to learn from the direction department. ಒಂದು ಫೈಟ್ ಮಾಡಿ ಒಂದು ಚಿಕ್ಕ ಹುಡುಗರನ್ನ ಹೊಡೆದು ಡೆಕಾಯ್ಡ್ಸ್ ಹೊಡಿಯೋದು, ಏನು ಒಬ್ಬ ಡೆಕಾಯ್ಡ್ಸ್ಗೆ ಚಿಚಿಗೆ ಅಂತ ಹೊಡೆದ್ರೆ ಒಂದು ಸತ್ತೋಗ್ತಾರೆ. ಹೌದು. ಬಟ್ ಈ ಡೈರೆಕ್ಷನ್ ತನ್ನ ಕಲೆಯನ್ನ ತೋರ್ಸೋಕೆ ಒಂದು ಶಾರ್ಟ್ ಇಟ್ಟವರಲ್ಲ, ಅದಕ್ಕೆ ಹೇಳೋದು ಇಟ್ಸ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಟೋಟಲ್ ಶೋಲೆ ಇಸ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಆಮೇಲೆ ಇಟ್ಸ್ ಅ ಪ್ಲಾನ್ಡ್ ಸ್ಕ್ರಿಪ್ಟ್, ಬಹಳ ಪ್ಲಾನ್ಡ್ ಸ್ಕ್ರಿಪ್ಟ್. ಯಾಕೆ ಅಂದ್ರೆ ಈಚೆ ಆಚೆ ಬಾಳೆ ಹೋಗ್ತಾ ಇರುತ್ತೆ, ಫ್ಲಾಶ್ ಬ್ಯಾಕ್ ಹೋಗುತ್ತೆ, ಒರಿಜಿನಲ್ ಬರುತ್ತೆ, ಫ್ಲಾಶ್ ಬ್ಯಾಕ್ ಹೋಗುತ್ತೆ, ಎಲ್ಲೂ ಗೊಂದಲ ಇಲ್ಲ. ಈ ನಡುವೆ ನಮ್ಮ ಪಿಕ್ಚರ್ಗಳಲ್ಲಿ ಯಾವ್ದು ಫ್ಲಾಶ್ ಬ್ಯಾಕು ಯಾವ್ದು ಒರಿಜಿನಲ್ ಅನ್ನೋದಕ್ಕೆ ನಾವು ಒಂದು ವಾರ ಡಿಸ್ಕಸ್ ಮಾಡಬಹುದು ಕೆಲವು ಟೈಮ್ ಪಿಕ್ಚರ್ನಲ್ಲಿ. ಆದ್ರೆ ಎಲ್ಲೂ ಏನೂ ಗೊಂದಲ ಇಲ್ಲದೆ ಆದ್ರೆ ಹಿಂಗೆ ಹೊಡೆದು ಆಮೇಲೆ ಆ ಡೆಡ್ ಬಾಡಿನ ತಗೊಂಡೋಗೋದು, ಅದೊಂದು ಸೀನ್ ಮಾಡ್ತಾರೆ. ಅದಕ್ಕೆ ಹೇಳೋದು ಮ್ಯೂಸಿಕ್ಕು. ಇನ್ನೊಂದು ಮ್ಯೂಸಿಕ್ ಅಂದ್ರೆ ನೋಡಿ, ಇವತ್ತಿಗೂ ಯಾರು ಇಬ್ರು ಸ್ನೇಹಿತರು ಸೇರಿದ್ರೆ ಅಥವಾ ಒಂದು ಸ್ನೇಹಿತರ ಒಂದು ಮಿಲನ ಆಗ್ಬೇಡಿ, ದೋಸ್ತಿ ನೋಡಿ, ಅವಾಗ ಆ ರೆಡ್ ಇಂಡಿಯನ್ ಬೈಕು ವಿತ್ ಟ್ರಾಲಿ ಅದೆಲ್ಲ ಉಪಯೋಗಿಸ್ಕೊಂಡು ಅಲ್ಲಿ ಯಾವುದೋ ಒಂದು ಲೇಡಿ ಹಿಂಗ್ ನಡ್ಕೊಂಡು ಹೋಗೋದು, ಅದು ಶೂಟ್ ಮಾಡಿರೋದು ಬೆಂಗಳೂರಲ್ಲಾದ್ರೂ ಆ ಹುಡುಗಿ ತಲೆ ಮೇಲೆ ಚೊಂಬಿಟ್ಕೊಂಡು ಹೋಗೋದು ರಾಜಸ್ಥಾನಿ ಅವ್ರನ್ನೇ ಹಾಕ್ಬಿಟ್ಟು ಅದೇನೋ ಅಲ್ಲೇನೋ ಚಂಬಲ್ನಲ್ಲಿ ಶೂಟ್ ಮಾಡೋದು. ಅದು ಪ್ಲಾನಿಂಗ್ ಬಹಳ ಇದೆ. ಆಮೇಲೆ ಈ ಕಡೆ ಟ್ರೈನ್ ಹೋಗ್ತದೆ, ಟ್ರೈನ್ ಪಕ್ಕದಲ್ಲೇ ನಮ್ಗೆ ಅನ್ಸುತ್ತೆ 2-3 ಕಡೆನೇ ಕರ್ನಾಟಕದಲ್ಲಿ ಆ ಥರ ಇರೋದು. ಟ್ರೈನು ಹೋಗ್ತದೆ, ರೋಡು ಪಕ್ಕದಲ್ಲಿಯೇ ಹೋಗುತ್ತೆ. ಬಳ್ಳಾರಿಯಲ್ಲಿ ಒಂದು ಕಡೆ ಇದೆ, ಬಟ್ ಇಲ್ಲಿ ಮೈಸೂರು ರೋಡ್ನಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಮಾಡಿದ್ರು. ಆಮೇಲೆ ಎಲ್ಲದಕ್ಕಿಂತ ಗಂಭೀರವಾದದ್ದು ಮ್ಯೂಸಿಕ್ ಅಲ್ಲಿ ಹೇಳ್ಬೇಕು ಅಂದ್ರೆ ದಟ್ ಈಸ್ ರೀ ರೆಕಾರ್ಡಿಂಗ್ ಆಫ್ ಶೋಲೆ. ಅದ್ಭುತವಾದ ರೀ ರೆಕಾರ್ಡಿಂಗ್. ಅಂದ್ರೆ ನೀವು ಫಸ್ಟು ಈ ಠಾಕೂರ್ನ ನೋಡಕ್ಕೆ 2 ಪೊಲೀಸ್ನವ್ರು ಬರ್ತಾರೆ, ಅದೇ ಪಿಕ್ಚರ್ ಓಪನಿಂಗ್. ಅವಾಗ್ಲೇನೆ ಆ ಹಿಲ್ಲು ಒಂದು ಮ್ಯೂಸಿಕ್ ವಿಚ್ ಇಸ್ ಎ ಸೈನ್ ಆಫ್ ದಟ್ ಫಿಲಮ್. ನೀವು ಕಣ್ಮುಚ್ಕೊಂಡು ಹಿಂಗೆ ಕೂತ್ಕೊಂಡು ಶೋಲೆ ಆನ್ ಮಾಡಿದ್ರೆ ಆ ಮ್ಯೂಸಿಕ್ ಗೊತ್ತಾ, ಓ ಶೋಲೆ ಪಿಕ್ಚರ್ ಹಾಕಿದ್ದೀರಾ ಅಂತ ಕೇಳೋ ಹಂಗೆ ರಿಜಿಸ್ಟರ್ ಆಗುವಂಥ ಮ್ಯೂಸಿಕ್. ಸಿ, ನೀವು ಸಕ್ಸಸ್ ಮಾಡೋಕ್ಕೋಸ್ಕರ ಸಿನಿಮಾ ಮಾಡೋದು ಬೇರೆ. ಡೂ ಎ ಗುಡ್ ಸಿನಿಮಾ and that will take you into success. ಹೌದು, ಜನಕ್ಕೆ ಅರ್ಥ ಮಾಡ್ಕೊಳ್ಳಿ ಅನ್ನುವಂತ ಕೆಲವೊಂದು ಸನ್ನಿವೇಶಗಳು. ಅವ್ರು ಹೇಳಿದ್ರ ಪ್ರಕಾರ ಅವನು ಹೋಗ್ತಾ ಇದ್ದಾನೆ ಕುದುರೆ ಮೇಲೆ, ಇಲ್ಲಿ ಒಂದು ಇರುವೆ ಹೋಗ್ತಾ ಇದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅವನು ಇರುವೆಗೆ ಸಮಾನ ನನಗೆ ಅಂತ ಅವನು ಹೇಳ್ಕೊಂಡಿರೋದು. ಇದನ್ನೆಲ್ಲ ಪ್ರೇಕ್ಷಕರು ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅಲ್ಲ, ನೀವು ನೋಡಿ, ಅಷ್ಟು ದೊಡ್ಡ ಡೆಕಾಯ್ಟು ಒಬ್ಬ ಚಿಕ್ಕ ಹುಡುಗ ಕೆಲ್ಸಕ್ಕೆ ಹೋಗೋರ್ನ ಹೊಡಿಯೋದನ್ನ ತೋರಿಸಿದ್ರೆ ಏನ್ ಪ್ರಯೋಜನ? ಕರೆಕ್ಟ್. ಸೊ ಅದನ್ನ ನಾನು ಈ ತರ ತೋರಿಸ್ತೀನಿ, ಇವನ್ ಯಾವ ಇರುವೆ ಕಣೆ, ಅವನ್ಗೆ ಅದನ್ನ ತೆಗಿಬೇಕಾದ ನಾನು ಅದನ್ನ ಹಿಂಗೆ ತೆಗಿತೀನಿ, ಇರುವೆ ನೋಡಿತಾನೆ ಅಲ್ಲೊಂದ್ ಸಾಯ್ತಾನೆ, ಹಂಗೆ ತೋರ್ಸೋಣ. ಫೈಟ್ ಇಡೋಕೆ ಒಂದು ಅವಕಾಶ ಇತ್ತು, ಬಟ್ ಅದನ್ನ ಮಾಡ್ಲಿಲ್ಲ. ಅದ್ಭುತವಾದ ಒಂದು, ಅಂದ್ರೆ ನನ್ನ ಘನತೆಗೆ ನಾನು ಹಿಂಗೆ ಮಾಡೋದು. ಸಿಪ್ಪಿ ಅಂದ್ರೆ ನನ್ನ ಘನತೆಗೆ ಹಿಂಗೆ, ನಾನು ಸುಮ್ಮನೆ ಚಿಕ್ಕ ಹುಡುಗರು ನೋಡಿಯೋದೆಲ್ಲ ತೋರ್ಸಲ್ಲ. ದಟ್ ಇಲ್ಲ, ನಿಜವಾಗ್ಲೂ. ಇನ್ನೊಂದು, ಈ ಕಥೆನೂ ಕೂಡ ತುಂಬಾ ಮಾರ್ಮಿಕವಾಗಿದೆ. ಸಲೀಂ ಅವರು ಹಾಗೂ ಜಾವೇದ್ ಅವರು ಇದರ ಒಂದು ಕಥೆ ಅವರಿಬ್ಬರು ಅದ್ಭುತವಾದ ಜಾಗದಲ್ಲಿದ್ದಾರೆ. ಹೌದು ಹೌದು. ಸಲ್ಮಾನ್ ಖಾನ್ ಅವರ ತಂದೆ ಒಬ್ರು, ಸಲೀಂ. ಇನ್ನೊಂದು ಶಬಾನಾ ಅಜ್ಮಿ ಅವರ ಗಂಡ. ಹಂಗೆ ಹೇಳ್ಬಾರ್ದು, ಹಿ ಹಸ್ ಗಾಟ್ ಹಿಸ್ ಓನ್ ವರ್ಡ್, ಬಟ್ ನಮ್ಗೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಅವ್ರಿಬ್ರು ಫೀಲ್ಡ್ ಅಲ್ಲಿ ಇದ್ದಾರೆ. ಆಮೇಲೆ ಅವರು ಇಬ್ರು ಒಟ್ಟಿಗೆ ಮಾಡೋದನ್ನ ಬಿಟ್ಟಿದ್ರು, ಬರೆಯೋದನ್ನ, ಸಿನಿಮಾನ. ಬಟ್ ಸಲೀಂ ಜಾವೀದ್ ಅಂದ ತಕ್ಷಣನೇ ನಿಮಗೆ ಅದೇ ತರ ಡೈರೆಕ್ಟರ್ಸು ಇದ್ರು ಬೇರೆ ಹಿಂದಿನಲ್ಲಿ. ಆ ಸಲೀಂ ಜಾವೀದ್ ಬರ್ದಿರೋದು ಎಲ್ಲ ಸೂಪರ್ ಹಿಟ್ಗಳು, ಅದ್ಭುತವಾದ ಸಿನಿಮಾಗಳು. ಹಿಂದಿ ಸಿನಿಮಾದಲ್ಲಿ ಜಂಜೀರ್ ಗಿಂಜೀರ್ ಎಲ್ಲ ನೀವು ಮರೆಯೋಕೆ ಆಗಲ್ಲ. ಅಯ್ಯೋ ಅಂತ ಸಿನಿಮಾಗಳು. ಅದಕ್ಕೆ ಹೇಳೋದು ಒಂದು ಶಕ್ತಿ ಯಾರು ರೈಟರ್ಸ್. ಫಾರ್ ಎಕ್ಸಾಂಪಲ್, ನೀವು ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ಚಿ ಉದಯಶಂಕರ್ ಕನ್ನಡ ಚಿತ್ರರಂಗದ ಒಂದು ಅದ್ಭುತವಾದ ಶಕ್ತಿ. ಇಟ್ಸ್ ಒಳಗಡೆಯಿಂದ ನೋಡಿ, ಇಷ್ಟೊಳಗೆ ಒಂದು ದೇಹ ಇದೆ ಅಂದ್ರೆ ಅದು ಸಿನಿಮಾ ಇಂಡಸ್ಟ್ರಿ. ಅದ್ರೊಳಗಡೆ ಒಂದು ಒಳ್ಳೆ ಗಟ್ಟಿಯಾದ ಬ್ಯಾಕ್ ಬೋನೋ ನರ್ವೋ ಏನೋ ಹೋಗ್ತಿದ್ದಾರೆ. ಆ ನರ್ವ್ ಇಸ್ ಚಿ ಉದಯಶಂಕರ್. ಅವ್ರು ಏನ್ ಬರೆದ್ರು ಅದು ಪವಿತ್ರವಾಗಿರ್ತಿತ್ತು, ಚೆನ್ನಾಗಿರ್ತಿತ್ತು. ಯಾಕೆ ಅಂದ್ರೆ ನೋಡಿ, ಒಂದು ದಿವಸಕ್ಕೆ 2-3 ಹಾಡು ಬರೆಯೋರು, ಸ್ಕ್ರಿಪ್ಟ್ ಡೈಲಾಗ್ ಬರೆಯೋರು, ಎಲ್ಲ ಬರೆಯೋದಾದ್ರು. ಚಿ ಉದಯಶಂಕರ್ ಯಾವತ್ತೂ
ನಾವು ಚರಿತ್ರೆಯಿಂದ, ಕನ್ನಡ ಚಿತ್ರರಂಗದ ಚರಿತ್ರೆಯಿಂದ ಅವ್ರನ್ನ ತೆಗಿಯಕ್ಕೆ ತೆಗಿಯಕ್ಕಾಗಲ್ಲ. ಅದೇ ರೀತಿ ಶೋಲೆ ಪಿಕ್ಚರ್ ಮಾಡುವಾಗ ಚಿವುದಯಶಂಕರ್ ವಿಷಯ ಯಾಕೆ ಹೇಳ್ತೀರಾ ಅಂದ್ರೆ, ಸಲೀಂ ಜಾವಿದು ಕೂಡ ಹಿಂದಿ ಚಿತ್ರರಂಗದ ಇತಿಹಾಸದಲ್ಲಿ ನೆನ್ಪಿಡುವಂಥ ಒಂದು ಪುಟ ಅಲ್ವಾ. ಹೌದು ಹೌದು ಹೌದು, ನಿಜವಾಗ್ಲೂ ಹೌದು. ಅದಕ್ಕೆ ಆ ಮ್ಯೂಸಿಕ್ಗಳು ಅದ್ಭುತ. ಶೋಲೆ ಪಿಕ್ಚರ್ ಮ್ಯೂಸಿಕ್ ನೀವು ಯಾವುದೇ ಹಾಡು ಕೇಳಿದ್ರು, ಆ ಹೋಲಿದು ಸಾಂಗ್ ಇದೆಯಲ್ಲ ನೋಡಿ, ಇವತ್ತು ಹೋಲಿ ಬಂದ್ರೆ ಆ ಸಾಂಗ್ ಪ್ಲೇ ಮಾಡ್ಲಿ, ಹೋಲಿ ಕೆ ದಿನ ದಿನಾನೆ ನೋಡಿ, ಅದು ಎಷ್ಟು ಚೆನ್ನಾಗಿತ್ತು. ಆಮೇಲೆ ಆ ಹೋಲಿದು ಅಷ್ಟೊಂದು ಎಂಜಾಯ್ಮೆಂಟ್ ತೋರಿದ ತಕ್ಷಣ ಅಲ್ಲಿ ಅಮ್ಜದ್ ಖಾನ್ ಬಂದೆ ಡಿಚ್ಕ್ಯೂ ಅಂದ ತಕ್ಷಣ ಇಡೀ ಹೋಲಿ ಹೆಂಗೆ ದೂರ ದೂರ ಆಗೋಗುತ್ತೆ ಅಂತ. ಅಲ್ಲಿ ತೆಗೆದಿರೋ ಶಾರ್ಟ್ ನೋಡಿ ಎಲ್ಲ ಓಡುತ್ತಾರೆ, ಜಾಸ್ತಿ ಏನು ತೋರ್ಸಲ್ಲ. ಎಲ್ಲರೂ ಹೋದ್ಮೇಲೆ ಅಲ್ಲಿ ಯಾವುದೋ ಒಂದು ಸ್ವಿಂಗು ಹಿಂಗೆ ಅಲ್ಲಾಡ್ತಾ ಇರ್ತದೆ, ಹೌದು. ಇನ್ಯಾವುದೋ ಕೀ 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 ಅಂತಂದ್ರೆ ಎಲ್ಲರೂ ಓಡೋದ್ರು ಅನ್ನೋದನ್ನ ಇಡೀ ಆ ಸೈಲೆನ್ಸ್ ಅಲ್ಲಿ ಒಂದು ಮ್ಯೂಸಿಕ್ ಹಾಕಿ ತೋರಿಸ್ತಾನೆ. ಅದು ಮಾತ್ರ ಭಾರಿ ಅದ್ಭುತ ಅದು. ಆಮೇಲೆ ಈ ಒಂದು ಗಬ್ಬರ್ ಸಿಂಗ್ ಪಾತ್ರ ಏನಿದೆ ಅಂದ್ರೆ, ಇದೊಂದು ಡಾಕು ಪಾತ್ರ. ಇದು ಅಥರದ ಒಬ್ಬ ಡಾಕು ಇದ್ದ, ಅವನ ಹೆಸರು ಕೂಡ ಗಬ್ಬರ್ ಸಿಂಗ್ ಅಂತಾನೆ. ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಈ ಹಲವಾರು ರಾಜ್ಯಗಳು ಅವನನ್ನು ಹಿಡಿದುಕೊಟ್ಟವ್ರಿಗೆ 50,000 ರೂಪಾಯಿ ಬಹುಮಾನ ಅನ್ನೋದಿತ್ತು. ಅದನ್ನ ಇಟ್ಕೊಂಡು ಅದನ್ನೇ ಹೆಸರನ್ನ ಈ ಸಿನಿಮಾದಲ್ಲಿ ಇಟ್ಟರು. ಜೊತೆಗೆ ಬೇರೆ ಪಾತ್ರಗಳೆಲ್ಲವನ್ನು ಕೂಡ ಸಲೀಂ ಹಾಗೂ ಜಾವೇದ್ ಅವರ ಸ್ನೇಹಿತರ ಹೆಸರುಗಳು ಅಂತಲೂ ಕೂಡ ಕೇಳ್ಪಟ್ಟೆ ನಾನು. ಅಂತ ಒಂದು ಅದ್ಭುತವಾದ ಸಿನಿಮಾವನ್ನ ನಮ್ಗೆ ಕೊಟ್ಟಿದ್ದಾರೆ ಅವರು. ಈ ಅಮ್ಜದ್ ಖಾನ್ ಪಾತ್ರ ಅನ್ನಲ್ಲ, ಅದರಲ್ಲಿ ಒಂದು ಡೈಲಾಗ್ ಇದೆ ನೋಡಿ, ಅಂದ್ರೆ ಅಮ್ಜದ್ ಖಾನ್ ತನ್ನನ್ನು ತಾನು ಬಣ್ಣಿಸ್ಕೊಳ್ಳೋ ರೀತಿ, यहाँ से 50 कोस मील दूर में जब एक बच्चा रात को रोता है तो माँ कहती है बेटी सो जा वरना गब्बर सिंह आ जाएगा. ನೋಡಿ, ಅಂದ್ರೆ ಬೂವ ಬರ್ತದೆ, ಗುಮ್ಮ ಬತ್ತಾನೆ ಅನ್ನೋ ಲೆವೆಲ್ಗೆ ಅಂದ್ರೆ ನಾನು ಸಿಕ್ಕಾಪಟ್ಟೆ ಸಾವುಕಾರ ಅಂತಾನು ಹೇಳಲ್ಲ ಅವನು. ನಾನು ಅವ್ರನ್ನ ಸಾಯಿಸಿದೆ ಇವ್ರನ್ನ ಸಾಯಿಸಿದೆ ಅಂತ ಹೇಳಲ್ಲ. 50 ಕಿಲೋಮೀಟರ್ ದೂರದಲ್ಲೂ ಹಳ್ಳಿನಲ್ಲಿ ಮಕ್ಕಳು ಮಲ್ಕೊಳ್ದೆ ಹೋದ್ರೆ ಗಬ್ಬರ್ ಸಿಂಗ್ ಬತ್ತನ್ ಮಲ್ಕೊಂಡ್ರೆ ಮಲ್ಕೊಂಡ್ಬಿಡ್ತಾರೆ ಅಂತ. ನೋಡಿ ಹೆಂಗಿದೆ ಡೈಲಾಗು, ಆ ಕಂಪ್ಯಾರಿಸನ್ ಹೆಂಗಿದೆ. ಇಲ್ಲ, ನೀವು ಹೇಳ್ತಾ ಇರೋದನ್ನ ಕೇಳಿದ ತಕ್ಷಣ ನಾನು ಇವಾಗ ಸಿನಿಮಾ ನೋಡ್ತಾ ಇದ್ದೀನಿ ಅನ್ನೋ ಅಷ್ಟರ ಮಟ್ಟಿಗೆ ನಿಮ್ಮ ಮಿಮಿಕ್ರಿ ನನ್ನನ್ನ ಅಷ್ಟೊಂದು ಆವರಿಸ್ಕೊಂಡ್ಬಿಟ್ಟಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸುಮಾರು ಏನೇನೋ ಕೇಳಬೇಕು ಅಂತಿರ್ತೀನಿ, ಬಟ್ ನೀವು ಮಾಡೋ ಮಿಮಿಕ್ರಿನಲ್ಲಿ ಅಥವಾ ಧ್ವನಿಗಳಲ್ಲಿ, ಧ್ವನಿಯ ವೇರಿಯೇಷನ್ಸ್ ಅಲ್ಲಿ ನನ್ಗೆ ಏನ್ ಹೇಳ್ಬೇಕು ಅನ್ನೋದೇ ಮರ್ತ ಹೋಗ್ಬಿಡುತ್ತೆ. ಅಂತ ಒಂದು ಅದ್ಭುತವಾದ ವ್ಯಕ್ತಿ ನೀವು. ಅಲ್ಲಿ ಟ್ರೈನ್ ಹೋಗ್ತಾ ಇರುತ್ತೆ, ಡೆಕಾಯ್ಟ್ಸ್ ಮಧ್ಯೆ ಅಟ್ಯಾಕ್ ಮಾಡ್ತಾರೆ, ಆ ಅಟ್ಯಾಕ್ ನ ಇವರಿಬ್ರು ಬಿಡಿಸ್ತಾರೆ. ಅದರಲ್ಲಿ ಸಂಜೀವ್ ಕುಮಾರ್ ಇನ್ಸ್ಪೆಕ್ಟರ್, ಇವರಿಬ್ರನ್ನ ಕರ್ಕೊಂಡೋಗೋ ಇನ್ಸ್ಪೆಕ್ಟರ್ಗೆ ಇದು ಬುಲೆಟ್ ಬೀಳುತ್ತೆ. ಆದ್ರೆ ಅಲ್ಲಿ ತೋರ್ಸೋದೇನು, ಅವನ್ನ ಬಿಟ್ಟಾಕ್ಬಿಟ್ಟು ಇವ್ರು ಓಡೋಗ್ಬೋದಲ್ಲ. ಇಲ್ಲ, ಅವ್ರು ಯಾಕೆ ಜೈಲ್ಗೆ ಹೋದ್ರು ಅಂದ್ರೆ ಅವ್ರು ಇನ್ಸ್ಪೆಕ್ಟರ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ರು ಅನ್ನೋದನ್ನ ಬರೀ ಒಂದು ಶಾರ್ಟ್ ಅಲ್ಲಿ ತೋರಿಸಿದ್ದಾರೆ. ಒಂದೇ ಒಂದು ಶಾರ್ಟ್ ಡಿಚ್ಕೊಂಡು ಡೆಕಾಯ್ಟ್ಸ್ನೆಲ್ಲ ಹೊಡೆದ್ಬಿಟ್ಟು ಬೇರೆ ಕಾಕೆ ಹೆಚ್ಚು ಹೊಡೆದೆ ಲೇಜಾಯ ಟಾಸ್ ಹಾಕ್ತೀನಿ. ಅವನಿಗೆ ಗೊತ್ತು ಟಾಸಲ್ಲಿ ಇದು ತಗೊಂಡೋಗೋಣ ಅಂತಾನೆ ಬರೋದು. ಟಾಸ್ ಹಾಕ್ಬಿಟ್ಟು ಲೇಜಾ ಹಿಂಗೆ ಅಷ್ಟೇ. ನೆಕ್ಸ್ಟ್ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ ಔಟ್. ಇಲ್ಲ, ನಿಜವಾಗ್ಲೂ ಇವಾಗ ಇದು 50 ವರ್ಷ ಆದ್ರೂ ಕೂಡ ನಾವು ಅದರ ನೆನಪನ್ನ ಇವತ್ತಿಗೂ ಕೂಡ ಮರುಕಳಿಸಿ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಕೂಡ 50 ವರ್ಷ ನಮ್ಮ ಈ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ನಮ್ಮ ದಯಾನಂದ್ ಅವ್ರಿಗೆ 50 ವರ್ಷದ ಹಿಂದೆ ರಿಲೀಸ್ ಆದಂತಹ ಸಿನಿಮಾದ ಒಂದೊಂದು ಡೈಲಾಗ್ ಅನ್ನು ಕೂಡ ನಿಮ್ಮ ಮುಂದೆ ಅದೇ ಧ್ವನಿಯ ಅವತರಣಿಕೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಎಲ್ಲರ ಮನಸ್ಸಿನ ಮೇಲೆ ಎಷ್ಟೊಂದು ದೊಡ್ಡ ಪ್ರಭಾವವನ್ನು ಬೀರಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಂಥ ಒಂದು ದೊಡ್ಡ ಸಿನಿಮಾವನ್ನ ನೋಡೋದಕ್ಕೆ ಪಾಕಿಸ್ತಾನದಿಂದನೂ ಕೂಡ ರೈಲ್ನಲ್ಲಿ ಜನ ಬರ್ತಾ ಇದ್ರು ಅನ್ನೋದನ್ನ ಕೂಡ ನಾವು ಕೇಳಿದೀವಿ. ಇಂಥ ಒಂದು ದೊಡ್ಡ ಸಿನಿಮಾವನ್ನ ಈಗಿನ ಪೀಳಿಗೆಯ ಜನ ಯಾರು ನೋಡದೆ ಇರುವಂಥವ್ರು, ನೀವು ಕೂಡ ಈ ಸಿನಿಮಾವನ್ನ ನೋಡಿ. ಎಸ್ಪೆಷಲಿ ಚಿತ್ರರಂಗದವರು, ಸಿನಿಮಾ ಮೇಕರ್ಸು ಈ ಸಿನಿಮಾವನ್ನ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸಾಕಷ್ಟು ಕಲಿಯೋದಿದೆ. ಇದನ್ನ ನಾವು ಒಂದು ಎನ್ಸೈಕ್ಲೋಪೀಡಿಯಾ ಆಫ್ ಸಿನಿಮಾ ಅಂತನಾದ್ರೂ ಹೇಳ್ಬಹುದು. ಈ ಸಿನಿಮಾನ ನಿಮ್ಗೆ ಈ ತರ ಇವಾಗೆಲ್ಲ ಡೌನ್ಲೋಡ್ ಮಾಡ್ಕೋಬಹುದು, ಬೇಕಾದಷ್ಟು ಮೆಥಡ್ಸ್. ಹೌದು, ಪ್ರತಿಯೊಬ್ಬರು ಆಕ್ಟರ್ಸ್ ಆಗಿರ್ಲಿ, ಟೆಕ್ನಿಷಿಯನ್ಸ್ ಆಗಿರ್ಲಿ, ಟೆಕ್ನಿಷಿಯನ್ಸ್ ಎಲ್ಲ, ಅದು ಸ್ಪೆಷಲಿ ಕ್ಯಾಮ್ರಾಮ್ಯಾನು, ಎಡಿಟ್ರು, ಡೈರೆಕ್ಟರ್ಸು, ಇದನ್ನ ಆಗಾಗ ಒಂದು ರೆಫರ್ ಮಾಡುವಂತಹ ಒಂದು ಕೋಟಿಂಗ್ ತಗೊಳ್ಳುವಂತಹ ಒಂದು ಸಿನಿಮಾ.
ಅದು ನಾನು ಹೇಳ್ತಾ ಇರೋದು ಬರೀ ಶೋಲೆನೇ ಹಿಂಗೆ ಮಾಡಿ ಅಂದರೆ ಬೇರೆ ಯಾವ್ದು ಸಿನಿಮಾ ಚೆನ್ನಾಗಿಲ್ವಾ ಅಂತಲ್ಲ. ಅಯ್ಯೋ, ನಮ್ಮ ಕಾಡು ಅಂತ ಸಿನಿಮಾನು ಕೂಡ ಆ ಥರನೇ ಒಂದು ಡಾಕ್ಯುಮೆಂಟ್ ಅದು. ನಿಶಾಂತು, ಅಂಕೂರು, ಇದು ಹಿಂದಿ ಸಿನಿಮಾಗಳು. ಆಮೇಲೆ ಈ ಕಡೆ ಮಲಯಾಳಂಗೆ ಹೋದ್ರೆ ಚಂಡೆ, ನಿರ್ಮಾಲ್ಯಂ, ನೆಲ್ಲು, ಇದೆಲ್ಲ ಅಲ್ಲಿದ್ದು ಸಿನಿಮಾ. ನಮ್ಮಲ್ಲಿ ಎಂಥ ಅದ್ಭುತವಾದ ಸಿನಿಮಾ ರೀ ಬಂಗಾರದ ಮನುಷ್ಯ, ಸಿಪಾಯಿ ರಾಮು. ನಾವು ಇದ್ರದ್ದೆಲ್ಲ ಮುಂದೆ ಈ ಜನಗಳಿಗೆ ಹೇಳ್ಬೇಕು, ಮಕ್ಕಳುಗಳಿಗೆ. ಈ ಮುಂದೆ ಸಿನಿಮಾ ಹಾಕ್ಲು ಅಂದ ತಕ್ಷಣ ನಾನು ಹೇಳೋದು ಚಿಕ್ಕ ಮಗುಗೆಲ್ಲ, ನಮ್ಮ ಸಿನಿಮಾ ಮಾಡೋ ನಮ್ಮ ಸ್ನೇಹಿತರಿದಾರಲ್ಲ ಅವ್ರಿಗೆಲ್ಲ ಇದರಿಂದ ಏನೋ ಕಲಿಯೋದಿದೆ. ನಾವು ಭಾಷೆಗಳ ಮಧ್ಯ ಬೇರೆ ಭಾಷೆ ಹಾಕೋದು. ನೀವು ಇವತ್ತು ರಜನಿಕಾಂತ್ ಒಂದು ಸಿನಿಮಾದಲ್ಲಿ ನೋಡಿದ್ರೆ ಮಲಯಾಳಂ ಹಾಕಿದ್ದಾರೆ, ನೋಡಿದ್ರೆ ನೀವು? ಅದು ಒಂದಾಚಿ ಅಂತ ಒಂದು ಸಿನಿಮಾ ಮಾಡ್ತಾರೆ, ಅದರಲ್ಲಿ ಮಲಯಾಳಂ ಬಾಡಕ್ತಾರೆ, ಕಂಡಿಲ್ಲೇ ಕಂಡಿಲ್ಲೇ ಕಣ್ಣಿಲ್ಲೇ ಕಾಂಡಿಲ್ಲೇ ಅಂತ. ತಮಿಳ್ನಲ್ಲಿ ಯಾಕೆ ಮಲಯಾಳಂ ಬರ್ಬೇಕು ಅಲ್ವಾ? ತಮಿಳ್ನಲ್ಲಿ ಯಾಕೆ ಮಲಯಾಳಂ ಬರ್ಬೇಕು? ಆಮೇಲೆ ರಜನಿಕಾಂತ್ ಅವ್ರದ್ದು ಇನ್ನೊಂದು ಪಿಕ್ಚರ್ನಲ್ಲಿ ನೀವು ಕನ್ನಡ ಹಾಕಿದ್ದಾರೆ ಅಲ್ವಾ? ಜೇಲರ್ ಪಿಕ್ಚರ್ ಕನ್ನಡದ ವರ್ಡ್ ಇದೆ. ಆಮೇಲೆ ಅದರಿಂದ ಪಿಕ್ಚರ್ನಲ್ಲೂ ಮಲ್ಲಿಗೆ 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 ಅಂತ ಏನೋ ಒಂದು ಹಾಡಿದೆ ನೋಡಿ, ಹೂವಿಂದು, ಅದನ್ನು ರಜನಿಕಾಂತ್ ಕನ್ನಡ ಹಾಕಿದ್ದಾರೆ. ಹಂಗಂದ್ರೆ ರಜನಿಕಾಂತ್ ಮಾತ್ರ ಮಾಡಿದ್ದಾರೆ? ನೋ ಸರ್, ಅದರಲ್ಲಿ ರಾಜ್ಕುಮಾರ್ ಗ್ರೇಟು. ಬಂಗಾರದ ಮನುಷ್ಯರಲ್ಲಿ ಮಲ್ಲೇಶ ಐ ಕೆಂಪರು, ಕೇರಳಿ ಐ ಕೆಂಪರು. ಭಾರತಿ ರಾಜ್ಕುಮಾರ್ದು ಒಂದು ಡ್ಯುಯೆಟ್ ಅಲ್ಲಿ ದೋಣಿಯಲ್ಲಿ ಹೋಗ್ತಾ ಇರುವಾಗ ಕೇರಳದು ಮಲಯಾಳಂ ಬಿಟ್ಟು ಹಾಕಿದ್ದಾರೆ. ಸೊ ರಜನಿಕಾಂತ್ ಎಲ್ಲ ಫಸ್ಟ್ ಮಾಡಿದ್ದು. ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ಲಿ ಬಂಗಾರದ ಮನುಷ್ಯದಲ್ಲಿ ಅವಾಗ ಫ್ಲಾಶ್ ಬ್ಯಾಕ್ ಅಲ್ಲಿ ಮಲಯಾಳಂ ಸಾಂಗ್ದು ಒಂದು ಬಿಟ್ಟು ಹಾಕಿದ್ದಾರೆ. ಸೊ ವಿ ವೇರ್ ಅಹೆಡ್ ಆ ಕಾಲದಲ್ಲೇ. ಯಾಕೆ ನಮ್ಮ ದ್ವಾರಕೇಶ್ ತಗೊಂಡು ಸಿಂಗಾಪುರಲ್ಲಿ ರಾಜ ಅಂತ ಮಾಡಿದಾಗ, ಆಮೇಲೆ ಇನ್ನೊಂದು ಕಿಟ್ಟು ಪುಟ್ಟು ಅಂತ ಮಾಡಿದಾಗ ತುಳುನ ಉಪಯೋಗಿಸಿದ್ರು, ಕೊಂಕಣಿನ ಉಪಯೋಗಿಸಿದ್ರು ಅಲ್ವಾ? ಮೆಹಮೂದ್ ಸಿನಿಮಾ ಮಾಡಿದಾಗ ಅದರಲ್ಲೂ ಮೆಹಮೂದು ಹೈದರಾಬಾದಿನ ಉಪಯೋಗಿಸಿದ್ರು, ನಮ್ಮ ಕೊಂಕಣಿನೂ ಉಪಯೋಗಿಸಿದ್ರು, ತುಳುನು ಉಪಯೋಗಿಸಿದ್ರು ಅಲ್ವಾ? ಇಲ್ಲ, ನಿಜವಾಗ್ಲೂ ಈ ಥರದ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಥರದ ಸಿನಿಮಾಗಳು ಬರಬೇಕು ಅಂತ ಆದ್ರೆ, ಒಳ್ಳೆ ಸಿನಿಮಾ ನಾವು ಮಾಡಬೇಕು ಅಂತ ಆದ್ರೆ, ಈ ನಡುವೆ ಏನಾಗಿದೆ, ಈ ನಿರ್ದೇಶಕರಿರ್ಬೋದು ಅಥವಾ ಪ್ರೊಡ್ಯೂಸರ್ಗಳಿರ್ಬೋದು, ಯಾವುದೋ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಒಂದು ಸೀಮಿತ ಜ್ಞಾನದಲ್ಲಿ ಒಂದು ಸಿನಿಮಾವನ್ನು ಮಾಡ್ತಾರೆ. ಆಮೇಲೆ ಅದಕ್ಕೆ ಜನಗಳು ಯಾಕೆ ಬರ್ತಾ ಇಲ್ಲ ಸಿನಿಮಾಗೆ ಅನ್ನೋದನ್ನ ಒಂದು ಗೋಳೈಕೊಳ್ತಾರೆ. ಇದ್ರ ಜೊತೆಗೆ ನಮಗೇನಾಗ್ತಾ ಇದೆ ಅಂದ್ರೆ ನಮ್ಮ ಸ್ಟಡಿ ಲಿಮಿಟೇಷನ್ಸ್ ಆಗ್ತಾ ಇದೆ. ಈ ಒಂದು ಎಪಿಸೋಡನ್ನ ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಯಾಕೆ ಅಂದ್ರೆ ಈ ಎಪಿಸೋಡಲ್ಲಿ ನಾವು ಅಂದ್ರೆ ಚಿತ್ರರಂಗದವರು, ಸಿನಿಮಾ ಪ್ರೊಡ್ಯೂಸರ್ಸ್ಗಳು, ಸಿನಿಮಾ ಮೇಕರ್ಸ್ಗಳು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇರುತ್ತೆ. ಈ ಥರದ ಹಲವಾರು ಸಿನಿಮಾಗಳ ಎಪಿಸೋಡ್ಗಳ ಕೇಸ್ ಸ್ಟಡಿಯನ್ನು ಕೂಡ ನಾವು ತರಬೇಕು ಅಂತ FMC ವತಿಯಿಂದ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ವಿಷಯದಲ್ಲಿ ನಮಗೆ ದಯಾನಂದ್ ಅವರು ತುಂಬಾ ಸಾಥ್ ಕೊಡ್ತಾ ಇದ್ದಾರೆ. ಇನ್ನೊಂದು, ನಾವು ಈ ವಿಷಯವನ್ನ ಮಾತಾಡಬೇಕಾದ್ರೆ ದಯಾನಂದ್ ಅವ್ರು ಬಿಟ್ಟು ಬೇರೆ ಇನ್ಯಾರು ಈ ತರ ಮಾಡ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಅವರ ಒಂದು ಮಾತಿನ ನುಡಿಗಳು ಮತ್ತು ಅವರ ಮಿಮಿಕ್ರಿ ಇವೆರಡೂ ಕೂಡ ನಮ್ಮ ಈ ಒಂದು ಸಂದರ್ಶನಕ್ಕೆ ಒಳ್ಳೆಯ ಒಂದು ಮೆರುಗನ್ನ ಕೊಡ್ತವೆ. ಎಂತೆಂಥ ಮಹಾನುಭಾವರು ಇದ್ದಾರ್ರಿ, ಹೇಳ್ತೀನಿ. ಬಹಳ ದೊಡ್ಡ ಮಹಾನುಭಾವರುಗಳಿದ್ದಾರೆ, ಇಲ್ಲ ಅಂತಿಲ್ಲ. ನಾನು ಆ ಹಾದಿನಲ್ಲಿ ನೋಡ್ಕೊಂಡು ನಿಂತಿರೋ ಒಂದು ವ್ಯಕ್ತಿನೇ ಹೊರತು ಮಹಾನ್ ಕಲಾವಿದರಿದ್ದಾರೆ ಮಾತಾಡೋದ್ರಲ್ಲಿ. ಆಗ ಪಿಕ್ಚರ್ ಕಣ್ಮುಂದೆ ತರುವಂಥ ಮಾತುಗಳನ್ನ ಆಡುವಂಥವ್ರು ಇದ್ದಾರೆ. ಬಟ್ ಇನ್ನು ಇಲ್ಲಿಗೆ ಬಂದಿಲ್ಲ ಅಷ್ಟೇ. ಬರ್ಲಿ, ಇಲ್ಲಿಗೆ ಅವರೂ ಬರ್ಲಿ. ನಾವೆಲ್ಲ ಚಿಕ್ಕವ್ರಿ, ಇನ್ನು ನಾಲೆಡ್ಜಲ್ಲಿ ಏಜಲ್ಲಿ ದೊಡ್ಡವರಾಗಿದ್ರು ಚಿಕ್ಕವರೇ. ನಾನೇ ಏನು ಗ್ರೇಟ್ ಅಂತಲ್ಲ, ಎವ್ರಿಥಿಂಗ್ ಮರದಕ್ಕಿಂತ ಮರ ದೊಡ್ಡದು. ಅದಕ್ಕೋಸ್ಕರನೇ ಹೇಳೋದು ಅವ್ರು ತುಂಬಾ ದೊಡ್ಡವರು ಅಂತ. ಯಾರು ದೊಡ್ಡವ್ರು ಇರ್ತಾರಲ್ಲ ಅವ್ರು ಯಾರು ದೊಡ್ಡವರು ಅಂತ ಹೇಳ್ಕೊಳ್ಳಲ್ಲ. ಅದಕ್ಕಾಗಿ ನಾನು ನಿಮಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕೊನೆಯದಾಗಿ ಒಂದು ಮಾತು ಏನು ಅಂದ್ರೆ, ಈಗ ಹಲವಾರು ವಿಷಯಗಳನ್ನ ನಾವು ಮಾತಾಡಿದ್ವಿ. ಶೋಲೆ ಬಗ್ಗೆ, ಸಿನಿಮಾದಲ್ಲಿ ಪಾತ್ರ ಮಾಡಿರುವವರ ಬಗ್ಗೆ, ಹಿಂದಿನ ರೋಚಕ ಕಥೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಬಹುಮುಖ್ಯವಾದಂತಹ ಒಂದು ಏನು ವಿಷಯ ಅಂದ್ರೆ, ಈ ಸಿನಿಮಾವನ್ನ ಇವತ್ತಿನ ಜನ ನೋಡಿ, ಅಂದ್ರೆ ಇವತ್ತಿನ ಫಿಲಂ ಮೇಕರ್ಸ್ಗಳು ನೋಡಿ ಕಲಿಯೋದು ಏನೇನಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀರಾ? ಕಲಿಯೋದು ಬೇಕಾದಷ್ಟಿದೆ. ಸಿ, ವಿ ಲರ್ನ್ ಫ್ರಮ್ ದ ಪಾಸ್ಟ್. ನೀವು ಸಿನಿಮಾದಲ್ಲಿ ಇರಲಿ, ಸ್ಕೂಲ್ನಲ್ಲಿ ಹಿಸ್ಟ್ರಿ ಯಾಕೆ ಕಲಿಸ್ತಾರೆ? ನೀವು ಹೆಂಗೆ ಸೋತ್ರಿ ಅನ್ನೋದನ್ನ ಯಾಕೆ ಹೇಳ್ತಾರೆ? ಆತರ ಮತ್ತೆ ಸೋಲ್ದೇ ಇರಲಿ ಅಂತ. ನೀವು ಹೆಂಗೆ ಗೆಲ್ಬೇಕು ಅಂತ ಯಾಕೆ ತೋರಿಸ್ತಾರೆ? ಯಾಕೆಂದ್ರೆ ಈ ಗೆಲುವನ್ನ ನೋಡಿದ್ರೆ ನೀವು ಅದೇ ಥರ ಒಂದು ಗೆಲುವು ಮಾಡಲಿ ಅಂತ. ಸೊ ಗೆಲುವು ಮಾಡೋನಿಗೆ ಫಸ್ಟ್ ಸೋಲ್ ಬಗ್ಗೆ ಅರಿವಿರ್ಬೇಕು.
ಅದೇ ರೀತಿ ಬರೀ ಗೆಲುವೇ ಇರುವಂಥ ಒಂದು ಸಿನಿಮಾ ಬಗ್ಗೆ ಮಾತಾಡಿದಾಗ ಇದರಲ್ಲಿ ಇಷ್ಟೊಂದೆಲ್ಲ ಇದೆ ಅಲ್ವಾ, ಭಾಷೆ ಬಗ್ಗೆ ಹಿಂಗಿದೆ, ಎಡಿಟಿಂಗ್ ಬಗ್ಗೆ ಹಿಂಗಿದೆ. ಸೊ ಇದು ಒಂದು ಗ್ರಂಥವಾಗಬೇಕು, ನಮಗೆ ಮಾಮೂಲಿ ಪುಸ್ತಕವಾಗಬಾರ್ದು. ಒಂದು ಗ್ರಂಥವಾಗಿ ಇದನ್ನ ಇಟ್ಕೊಂಡು ಯಾವುದೇ ಸಿಪಾಯಿ ರಾಮು ಅಂತ ಸಿನಿಮಾ ಆಗಿರಲಿ, ಬಂಗಾರದ ಮನುಷ್ಯ ಅಂತ ಸಿನಿಮಾ ಆಗಿರಲಿ, ಎಲ್ಲ ಸಿನಿಮಾಗಳು, ನಾಗರಹಾವು ಅಂತ ಸಿನಿಮಾ ಆಗಿರಲಿ, ಇದನ್ನೆಲ್ಲ ನಾವು ಗ್ರಂಥವಾಗಿ ಇಟ್ಕೊಂಡು ಹೆಂಗಿದನ್ನು ಅವಾಗ ಮಾಡೋದು. ನಿಮಗೆ ಇವಾಗ ಭಾಳ ಅನ್ಸುತ್ತೆ, ಅದೊಂದು ಶಾರ್ಟ್ ತೆಗಿಬೇಕ್ರಿ ಬೆಟ್ಟದ ಮೇಲೆ, ಕ್ರೇನೆಲ್ಲ ತೊಗೊಂಡೋ ಆಗಲ್ಲಪ್ಪ, ನೀವು ಸುಮ್ಮನೆ ನಾಗರ ಹಾಕೊಂಡು ನೋಡಿ ಚಿತ್ರದುರ್ಗದ ಕೋಟೆ ಮೇಲೆ ಹಿಂಗೆ ತೊಗೊಂಡೋದ್ರು ಅಂತ ತುಂಬಾ ಅಲ್ವಾ. ನಾವು ಅಷ್ಟು ದೂರ ಎಲ್ಲ ಹೋಗಕ್ಕಲ್ಲಪ್ಪ, ಡೇಂಜರ್ ಜಾಗ ಅದು, ಬೇರೆ ಡೆಕಾಯ್ಟ್ಸ್ ಎಲ್ಲ ಇದ್ದಾರೆ. ಹೆಂಗ್ ಹೋಯ್ತು ಸಿಪಾಯಿ ರಾಮು ಅಲ್ಲಿಗೆ? ಅವ್ರ ಡೆಡಿಕೇಶನ್ ಏನು? ಚಿತ್ರರಂಗದಲ್ಲಿ ದುಡ್ಡಿಲ್ಲದೆ ಇದ್ದಾಗ ಕಿಶೋರ್ ಕುಮಾರ್ ಮನೆ ಬಾಗಿಲಲ್ಲಿ ದ್ವಾರಕೇಶ್ ಹೋಗಿ ನಿಂತ್ಬಿಟ್ಟು ಒಂದು ಸಾಂಗ್ ಸರ್ ಪ್ಲೀಸ್ ಅಂತ ನಿಂತ್ಕೊಂಡಿದ್ದು ಕಾಲ. ಕನ್ನಡ ಗಿನ್ನಡ ಆಡೋಕ್ಕಾಗಲ್ಲ, ಅವ್ರ ಬಜೆಟ್ ಇಲ್ಲ ಕೊಡೋಕ್ಕೆ ಅಂದ ತಕ್ಷಣ ಇಲ್ಲ ಸರ್ ಪ್ಲೀಸ್ ಸರ್ ಅಂತ ನಿಂತ್ಕೊಂಡು ಕಿಶೋರ್ ಕುಮಾರ್ ಬಹಳ ಖುಷಿಯಾಗಿ ನಿಮ್ಮ ತಾಳ್ಮೆಯನ್ನು ಮೆಚ್ತೇನ್ರಿ ನಾನು ಅಂತೇಳಿ ಅವ್ರ ಸಾಂಗ್ ರೆಕಾರ್ಡ್ ಮಾಡಿಕೊಟ್ರು. ಆಡು ಆಟ ಆಡು ಅಲ್ವಾ. ಸೊ ನಿಮ್ಮ ತಾಳ್ಮೆ ಬಹಳ ಇಂಪಾರ್ಟೆಂಟ್. ದ್ವಾರಕೇಶ್ ಅಂತ ಅವ್ರನ್ನ ಬಗ್ಗೆ ಸ್ಟಡಿ ಮಾಡಬೇಕು. ಎಷ್ಟು ತಾಳ್ಮೆ ತಗೊಂಡ್ರು. ಏನು ದ್ವಾರಕೇಶ್ ಬಿಕಾರಿ ಆಗಿದ್ರಾ? ಒಳ್ಳೆ ದುಡ್ಡಿತ್ತು ಅವ್ರಿಗೆ, ಒಳ್ಳೆ ಸಿನಿಮಾ ಮಾಡಿದ್ರು, ಪ್ರೊಡ್ಯೂಸರು. ಆದ್ರೂ ಹೋಗಿ ಕಿಶೋರ್ ಕುಮಾರ್ ಹತ್ರ ಹೋಗಿ ಯಾಕೆ ಕಾಯ್ಬೇಕು? ನಾನೇ ಆಡ್ತೀನಿ ಅಂತ ಯಾರ ಕೈಲೂ ಆಡ್ಸೋ ಅಲ್ಲ. ಐ ವಾಂಟೆಡ್ ಹಿಮ್ ಇನ್ ಟು ಕನ್ನಡ ಇಂಡಸ್ಟ್ರಿ. ಆ ಒಂದು ಮೊದಲನೇ ಪ್ರಯತ್ನ ಇದೆಯಲ್ಲ, ಹೀ ಈಸ್ ಎ ಬುಕ್ ಆಫ್ ಫಾರ್ ಅಸ್. ರಾಜ್ಕುಮಾರ್ ಈಸ್ ಎ ಬುಕ್ ಫಾರ್ ಅಸ್. ವಿಷ್ಣುವರ್ಧನ್ ಈಸ್ ಎ ಬುಕ್ ಫಾರ್ ಅಸ್. ಪ್ರತಿಯೊಬ್ಬರು ಒಂದೊಂದು ಪುಸ್ತಕ ನಮಗೆ. ಅದಕ್ಕೆ ಟೆಕ್ನಿಷಿಯನ್ಸ್ ಪುಟ್ಟಣ್ಣ ಅವರು ಅಂತ ನೀವು ಕೂತ್ಕೊಂಡು ಹಿಂಗೆ ಈ ಪೇಜ್ ಹಿಂಗೆ ತಿರುಗಿಸ್ತಾ ಇದ್ರೆ ಬೆಳೆದ್ಬಿಡ್ತೀವಿ ನೀವು, ಆಟೋಮೆಟಿಕ್ಲಿ ಬೆಳೆದ್ಬಿಡ್ತೀವಿ, ನಿಮ್ಮ ರೇಂಜ್ ಎಲ್ಲೋ ಹೋಗುತ್ತೆ. ಅದಕ್ಕೆ ಕನ್ನಡ ಚಿತ್ರರಂಗವನ್ನು ಮಾತ್ರ ಅಲ್ಲ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನ, ಇಡೀ ವರ್ಲ್ಡ್ ಸಿನಿಮಾನ ನಾವು ನೋಡ್ತಾ ನೋಡ್ತಾ ಕಲಿತಾನೆ ಬೆಳಿಬೇಕೇ ಹೊರತು ಇದನ್ನೆಲ್ಲ ಗ್ರಂಥಗಳು ಅಂತ ತಗೊಂಡು ನಮ್ಮ ಮನಸ್ಸೊಳಗೆ ಇಟ್ಕೊಂಡು ಬೆಳೆದ್ರೆ ಡೆಫಿನೆಟ್ಲಿ ನಮ್ಮ ಎಲ್ಲ ಸಿನಿಮಾಗಳು ತೇರ್ಗಡೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ತುಂಬಾ ಖುಷಿಯಾದಂತಹ ವಿಷಯಗಳು, ಜೊತೆಗೆ ಸಾಕಷ್ಟು ತಿಳಿದುಕೊಳ್ಳುವಂತ ವಿಷಯಗಳನ್ನ ತಿಳಿಸಿದ್ರಿ. ಜೊತೆಗೆ ನಿಮ್ಮ ಮಿಮಿಕ್ರಿಯಿಂದ ನಮ್ಮ ಪ್ರೇಕ್ಷಕರನ್ನೆಲ್ಲ ನೀವು ರಂಜಿಸಿದ್ದೀರಿ. ನಿಮಗೆ ತುಂಬಾ ಧನ್ಯವಾದಗಳು. ನಾವು ಈ ಒಂದು FMC ಮೂಲಕ ಹೊಸದಾಗಿ ಒಂದು ಈ ಕೇಸ್ ಸ್ಟಡಿ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ. ಈಗ ಒಂದು ಶೋಲೆ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಇದು ಕೂಡ ಹುಟ್ಟಿದ್ದು ಬಹಳ ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಿನ್ನೆ ನಾನು ಮತ್ತೆ ದಯಾನಂದ್ ಅವರು ಸಂಜೆ ಊಟ ಮಾಡ್ತಾ ಕೂತಿರುವಾಗ ಈ ಶೋಲೆ ಬಗ್ಗೆ ಏನೋ ಒಂದು ಮಾತು ಬಂತು, ಏನೋ 50 ವರ್ಷ ಆಯ್ತು, ಹೀಗಾಯ್ತು, ಈ ತರ ಎಲ್ಲ ಆಯ್ತು ಅಂತ. ಅವಾಗ ಅವರ ಅಪಾರವಾದ ಮಾತುಗಳನ್ನ ಕೇಳಿ ನನಗೆ ಹೌದಲ್ವಾ, ಇವ್ರನ್ನ ಕರೆದು ಇದನ್ನ ಮಾತಾಡಿಸ್ಬೇಕು, ಇದೊಂದು ಕೇಸ್ ಸ್ಟಡಿಯನ್ನ ನಾವು ಮಾಡಬೇಕು, ನಿಮ್ಗೆಲ್ಲರಿಗೂ ತಿಳಿಸ್ಬೇಕು. ಬರೀ ನಾನೊಬ್ಬನೇ ಊಟ ಮಾಡುವಾಗ ನಾನು ಅವರು ಮಾತಾಡ್ಕೊಂಡು ಕೇಳಿದ್ರೆ ಸರಿ ಹೋಗಲ್ಲ ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು FMC ಇಂದ ಈ ಒಂದು ಕೇಸ್ ಸ್ಟಡಿ ಬಗ್ಗೆ, ಈ ಶೋಲೆ ಬಗ್ಗೆ ನಾವು ಮಾತಾಡಿದ್ವಿ. ನೀವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಕೊಟ್ಟು ಬಂದದ್ದಕ್ಕಾಗಿ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. FMC ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಚಿತ್ರರಂಗದ ಇತಿಹಾಸವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಚಿತ್ರರಂಗದ ಅಂದಿನ ಇತಿಹಾಸ ಮಾತ್ರವಲ್ಲ, ಇವತ್ತಿನ ಇತಿಹಾಸನೂ ತಮ್ಮ ಮುಂದೆ ಇಡ್ತಾರೆ. ಈ ವಾರ ಏನು ರಿಲೀಸ್ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಕಾಕಾ ಅಲ್ವಾ. ಅದಕ್ಕೆ ಆ ಥರದ್ದೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಹತ್ರ 50,000 1 ಲಕ್ಷ ಕೇಳಿದ್ದೀವಾ? ಇಲ್ವಲ್ಲ. ಮ್ಯಾಕ್ಸಿಮಮ್ ಏನು ಮಾಡಬೇಕು ಅಂದರೆ ಈ ಚಾನಲ್ನ ನೋಡಿ, ಅಟ್ಲೀಸ್ಟ್ ಎಲ್ಲರೂ ಅಲ್ಲದೆ ಹೋದ್ರು ಸಿನಿಮಾನ ಪ್ರೀತಿಸೋರು, ಸಿನಿಮಾನ ಮಾಡೋರು, ಸಿನಿಮಾ ಬಗ್ಗೆ ಕಾಳಜಿ ಇರೋರು ಇದನ್ನು ಒಂದು ಬೆಲ್ ಐಕಾನ್ ಒತ್ತಿ, ಒಂದು ಲೈಕ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆಯಲ್ಲಿದ್ದರೆ ನಮಗೂ ಒಂದು ಸ್ಫೂರ್ತಿ ಸಿಗುತ್ತೆ. ನಾಳೆ ನಾವು ಈ ಎಪಿಸೋಡ್ ಮಾಡಿರೋದ್ರಿಂದ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಸಂಪಾದನೆ ಏನು ಮಾಡಲ್ಲ. ಆದರೆ ನಾವು ಇತಿಹಾಸದ ಜೊತೆಯಲ್ಲಿರ್ತೀವಿ. ಎಲ್ಲೋ ಒಂದು ಕಡೆ ಈ FMC ಏನೋ ಮಾಡಿದೆ ಅಂತ ನೀವು ಅನ್ಕೊಳ್ಳೋದಾದರೆ ನೀವು ಜಸ್ಟ್ ಇಷ್ಟು ಮಾಡಿ, ಪ್ರಿಸ್ಕ್ರೈಬ್ ಮಾಡಿ, ಜಸ್ಟ್ ಬೆಲ್ ಐಕಾನ್ ಒತ್ತಿ ಅಲ್ವಾ. ಅದು ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮನ್ನು ಭಾಳ ಜನ ನೋಡ್ತಾ ಇರೋ ಒಂದು ಹೆಮ್ಮೆಯಲ್ಲಿ ಇನ್ನೂ ಅಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಇಡೀ ಈ ತಂಡ. ನಿಮ್ಮ ಸ್ಫೂರ್ತಿ ನಮಗೆ ಇನ್ನೂ ಹೆಚ್ಚಾಗಿದೆ, ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಹೆಚ್ಚು ಈ ತರದ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ.